ಉಗ್ರ ಹೋರಾಟ ಏನು ಜನ ಬಿದ್ದೋಯ್ತವೆ ಇಲ್ಲಿ ನೋಡೋಣ ಮಾಡ್ದವನ್ನ ವಿಷಯ ಹೇಳ್ದಂಗೆ ತೆಗಿಯಕ್ಕೆ ಇವ್ರಿಗೇನಿದೆ ಅದು ಅಧಿಕಾರ ಏನಿದೆ? ಆ ಜಾಗ ತೆಗಿಯಕ್ಕೆ ಯಾರಿಗೂ ಆಗಲ್ಲ ಬರೋಣ. ಬೇರೆ ಕಡೆ ಎಲ್ಲ ಮಾಡ್ಕೊಳ್ಳಿ, ದಂಗೆ ಹೇಳ್ತದೆ ಅದು, ಮುಟ್ಟಕೋರ್ ದಂಗೆ ಹೇಳ್ತದೆ. ದಂಗೆ ಏನು ಬೇರೆ ಬೇರೆ ತರನೇ ಆಗೋಯ್ತದ. ತಿನ್ನೋದು ಮಸಾಣನು ಬಿಡಂಗಿಲ್ಲ, ಮಸಾಣನು ಬಿಡಲ್ವಾ? ಮಸಾಣನು ಬಿಡಲ್ಲ, ಸತ್ತೋದನ್ನು ಬಿಡಲ್ಲ, ತಿನ್ಬಿಡ್ತಾರೆ. ಪ್ರಾಣ ಹೋದ್ರು ಈ ಜಾಗನ ಪಾಲ್ಕೆ ಮಾಡಬೇಕು, ಕೆಂಪು ರೋಡ್ ಹಾಕ್ತಾ ಇರಬೇಕು. ಅದೊಂದು ಮಾತಾಡ್ಬೇಕಾಗಿತ್ತು, ಅದನ್ನೇ ಹೆಜ್ಜೆ ಅದು ಮಾಡ್ಬೇಕಾಗಿತ್ತು. ನಿಮ್ ಸ್ವಂತ ದುಡ್ಡಲ್ಲಿ ಮಾಡಿದೀರಾ, ಲಕ್ಷಾರು ರೂಪಾಯಿ ಅವತ್ತು ದಿವಸ ಖರ್ಚು ಮಾಡಿದ್ರೆ ಕಣ್ಣಲ್ಲಿ ನೋಡಿದ್ವಿ. ಮಾನ ಮರ್ಯಾದೆ ಬೇಕು ಅವನಿಗೂ ಮತ ಮಾಡಕ್ಕೆ. ಉತ್ಸವ ನಡೀತಿದ್ರೆ ಇಡೀ ನಿಂತ್ಕೊಂಡು ಜನ ಲಕ್ಷಾಂತರ ಜನ ನೋಡೋದು. ಇವಾಗ ಅಲ್ಲಿ ಏನು ಇಲ್ಲ, ತಿಗಾತೊಳಗೆ ಲೇವೇಟ್ ಮಾಡ್ಕೊಂಡವ್ರೆ. ಗೌರಮ್ಮನ್ ಕೆರೆ ಅದು ತೆಪ್ಪೋತ್ಸವ ನಡೀತಿರ್ತಕ್ಕಂಥದ್ದು. ಇವಾಗ ಹೆಂಗ್ ಮಾಡ್ತಾರೋ ಏನೋ ಒಳಗಡೆ ಕಲ್ಯಾಣಿ ಕಟ್ರಲ್ಲ, ಅದೇನದು? ಅದೇನೇ ಸಮಾಧಿ, ಕೆರೆ ಒಳಗೆ ಸಮಾಧಿ. ಈ ಮಾಗಡಿ ಅಭಿವೃದ್ಧಿ ಆಗ್ತಾ ಇದೆ, ಈ ಮಾಗಡಿ ಅಭಿವೃದ್ಧಿ ಆಗ್ತಾ ಇದೆ. ಎಲ್ಲ ಹೊಡೆದಾಕ್ಬಿಟ್ಟು ಒಂದೇ ಸರಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಇವತ್ತಿನ ಶಾಸಕರ ಒಂದು ಘೋಷಣೆ. ಎಲ್ಲ ಜನ ಸೇರೋಲ್ಲ ನಿನ್ ಬಗ್ಗೆ ಯಾರನ್ನ ಒಳ್ಳೆ ಮಾತು ಒಬ್ಬ ಹೇಳಪ್ಪ ನೋಡ, ಒಬ್ರು ಎಲ್ಲ ಇಷ್ಟು ಜನ ಸೇರೋರು ನೀನ್ ಹೇಳಪ್ಪ ನಮ್ ಶಾಸಕರು ಮಾಡೋದು ಸರಿ, ಅಭಿವೃದ್ಧಿ ಆಗಿದೆ ಮಾಡಿದ ಒಬ್ಬ ಹೇಳು. ಅದು ಹೇಳಿದ್ರೆ ನಿಮ್ ಛೇಳಗಳು ಹೇಳ್ಬೇಕಷ್ಟೇ. ಮಾಡ್ಬಿಟ್ಟವ್ರೆ ಅದೇನು ಛೇಳಗಳು ಅವ್ರಿಗೋಸ್ಕರ ಮಾಡಿಕೊಂಡಿದ್ವಿ. ಆ ಪತ್ರಗುತ್ರ ಏನೋ ಒಂದು ಬರೆಯಕ್ ಹೋಗ್ತಾರೆ, ಎಲ್ಲಾರನ್ನೂ ಎದುರು ಸಿಗ್ತೀರಿ. ಅಥವಾ ನಿಮ್ಮ ವಿರುದ್ಧ ಮಾಡಿದವ್ರನ್ನ ಗಣೇಶಾಚಾರಿಗೆ ಕೈ ಕಾಲನ್ನ ಬೂರ್ಸಿದ್ರಿ, ಅದ್ರ ಮೇಲೆ ಅವ್ನು ತೋರ್ಸಿ ಎದುರಿಸ್ತೀರಿ ಬೇರೆಯವ್ರಿಗೆ. ಇನ್ನು ಯಾರು ಒಂಚೂರು ಏನೋ ಮಾತಾಡಿದ್ರೆ ಯಾಕಪ್ಪ ಏನು ಸಮಾಚಾರ ಎಲ್ಲ ನೀವೇ ಕೃಷ್ಣಪ್ಪನಿಗೆ ಎತ್ಕೊಟ್ಬಿಡ್ತೀರಂತೆ ಅಂತ. ಕೃಷ್ಣಪ್ಪನ ಇವತ್ತೇನು ಹೋಯ್ಕ ಬಂದವನ ಇಲ್ಲಿಗೆ, ನಮ್ಗೆ ಬುದ್ಧಿ ಇಲ್ವಾ? ಇವತ್ತು ರೆಕಾರ್ಡಿಯಲ್ಲಿರೋದ್ನ ಮಾನ್ಯ ದೃಷ್ಟಿಗೆ ಅವ್ರ ಮನೇಲಿ ಇರ್ತಾರೆ, ರೆಕಾರ್ಡ್ ಎಲ್ಲ ಅವ್ರ ಮನೆಗೆ ಅವ್ರ ಮನೇಲಿ ಇರ್ತಾರೆ. ಯಾರೊಂದು ರೈತರಿಗೆ ಒಳ್ಳೇದ್ ಮಾಡ್ತಾ ಇಲ್ಲ, ಕ್ರಮ ಸೂಚಿಸ್ತಾರೆ. ಸರಿ, ಯಾರನ ಅವನ್ ಹಿಂಗಂದ್ರೆ ಕಾಸು ಕೊಡ್ಬೇಕು. ಕಾಸು ಕೊಟ್ಟಿರೋದು ಯಾರದು ಮಾಡಿ ತಾಲೂಕಿನಲ್ಲಿ ರೆಕಾರ್ಡ್ನಲ್ಲಿ ನಡೆಯಲ್ಲ. ಜಮೀನಿಲ್ಲ ಅಂದ್ರೆ ನಾವು ಕುಟುಂಬ 30 ಜನ ಇದ್ದೀವಿ ಸರ್, ತಿನ್ನಕ್ಕೆ ಅನ್ನ ಇಲ್ಲ. ತಾಲೂಕು ಆಫೀಸಲ್ಲಿ ಏನಾಗಿದೆ, 20 ಜನ ಏಜೆಂಟ್ಗಳು ಲೂಟಿ ಹೊಡಿತಾವ್ರೆ. ನಿಮ್ಮ ಲ್ಯಾಂಡ್ ಕಮಿಟಿ ಮೆಂಬರ್ಗಳು ಚಪ್ಪಲಿ ತಗೊಂಡು ಅವ್ರವ್ರ ಹೊಡೆದಾಡ್ಕೊತಾವ್ರೆ. ವಿಡಿಯೋ ಇದೆ ನನ್ನ ಹತ್ರ. ಆಮೇಲೆ ಇವ್ರ ಶಾಸಕರಿಗೆ ಆಮೇಲೆ ಇವರು ಕಾಣಿಕೆ ಕೊಟ್ಟು ಬರೋದು. ಯಾರು ಯಾರಿಗೆ ಕೊಡೋದು? ಶಾಸಕರಿಗೆ. ಓ, ತಾಂಬೂಲ. ತಾಂಬೂಲ ಏನಾಗ್ಲಿ ತಾಂಬೂಲ ಹಾಕೊಂಡು ಆರಾಮಾಗಿ ರೂಮಲ್ಲಿ ಕೋಲ್ ಕಾಣಿಕೆ ಕೊಟ್ಟು ಬರೋದು. ಯಾರಿಗೆ ಕೊಡೋದು? ಶಾಸಕರಿಗೆ. ಏನಾರು ಮಾಡ್ಕೋ, ಕೋಮಳಾರು ಮಾಡ್ಕೋ, ಭಾಷಣಾರು ಮಾಡ್ಕೋ, ನಾನ್ ಚೆನ್ನಾಗಿ ಮಾಡ್ಕೋ, ಯಾವ ನಿಗೃತ ಅವ್ನೆಲ್ಲ ಹೊಡೆದ ಹಾಕ್ಬಿಡು.
ಹೌದು. ಎಲ್ಲ ನಿರ್ಣಯ ಆಗ್ಲಿ ಅವ್ರು ಮಾತ್ರ ತಾಂಬೂಲ ದೊರೆ- ತಿನ್ಕೊಂಡು ದೊರೆ ದೇಶದ ಹೆಂಗೆ ರೂಮಲ್ಲಿ, ಅದು? ಹಾ? ಅಷ್ಟೇ ಸರ್. ಹಿಂಗೆ ಆಮೇಲೆ ಅದೇನ್ ಹೇಳ್ತಾರ? ಆಮೇಲೆ ಇನ್ನೊಂದು ಸರ್, ನಾವೇನ್ ಮಾಡ್ದೋ ಇವರು ನಮ್ದು ಎಲ್ಲ ಅವರೇ ಸೇರ್ಕೊಂಡು ಬಂದ್ವಿ. ನಾವು ಸ್ಟಾರ್ಟ್ ಮಾಡಿದ್ ನಾವು ಅದ್ ಮಾಡಿದಾಗ ಕೃಷ್ಣಪ್ಪನವರು ಏನ್ ಬೇಕು ಸಹಾಯ ಮಾಡಿದ್ರು, ಧನಂಜಯರಿದ್ರು ಎಲ್ಲ ಮಾಡ್ದು. ಹೊರಗೆ ಏನ್ ಮಾಡಿದ್ರು, ನಾವು ಮಾಡ್ತಿದ್ ನೋಡಿ ಹೊಟ್ಟೆವ್ರಿಗೆ ಏನ್ ಮಾಡಿದ್ರು, ಒಬ್ಬೊಬ್ರೆ ಮುಂದೆ ಸೇರ್ಕೊಂಡು ನಾವು ಅವಾಗ ಏನ್ ಮಾಡಿದ್ರು, ನಮ್ಗೆ ಜಾಗ ಇಲ್ದಾಗ ಮಾಡಿದ್ರು. ಅವಾಗ ಏನ್ ಮಾಡಿದ್ರು, ಅದೇ ವರ್ಷದಲ್ಲಿ ಬೇಜಾರಾಯ್ತು, ನಮ್ಗೆ ಹೋಗ್ಲಿಲ್ಲ. ಅದೇ ಟೈಮಲ್ಲಿ ನಮ್ಮ ಸ್ವಾಮೀಜಿಯವರು ಬಾಲಗಂಗಾಧರ ಸ್ವಾಮೀಜಿಯವರು ತೀರ್ಕೊಂಡ್ರು. ಹಿಂಗೆಲ್ಲ ಕೂತ್ಕೊಂಡು ಸ್ನೇಹಿತರೆಲ್ಲ ಕೂತ್ಕೊಂಡು ದಿವಸ ಅಲ್ಲ ಆಗಲ್ಲ, ನಮ್ಗೆ ಅವ್ರ ಜೊತೆ ಹೋಗೋದು ಬೇಡ ಅಂತ ತೀರ್ಮಾನ ಮಾಡಿದ್ರು. ತೀರ್ಮಾನ ಮಾಡಿದಾಗ ಏನ್ ಮಾಡಿದ್ರು, ಇಲ್ಲ ನಾವೇ ಮಾಡೋಣ ಅಂತ ನಾನು ಹೊರಟೆ. ಆಗಲ್ಲ, ಹೋಗಿ ಏಕ್ತ ಮಾಡೋಕ್ಕಾಗಲ್ಲ, ಇಲ್ಲಪ್ಪ 10 kg ಹಾಕಿದ್ರು, ನಾನು ಅಳವಡಿಕೆ ಮಾಡ್ತೀವಿ ಅಂತ. ಅವಾಗೆಲ್ಲ ಕೃಷ್ಣಪ್ಪನವರೆಲ್ಲ ಕೈ ಜೋಡಿಸಿದ್ರು ಆಸೆದಿಂದ. ನಾವೇನ್ ಮಾಡ್ದೋ, ಒಂದು ರಿಜಿಸ್ಟ್ರೇಷನ್ ಮಾಡೋಣ ಅಂತ ಹೊರಟು. ಅದಕ್ಕೆ 100 ವಿಘ್ನೂ ಮಾಡಿದ್ರು. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ. ನಾವೇನ್ ಮಾಡ್ದು, ನಾನೇ ನಾಮಕರಣ ಮಾಡಿದೆ. ಯಾರು ಅರವಟ್ಟಿಗೆ ನೇಮ್ ಏನ್ ಮಾಡೋದು ಅಂತ. ಅವಾಗ ಶ್ರೀ ಬಾಲಗಂಗಾಧರ ಸ್ವಾಮಿ ದಾಸೋಹ ಸಮಿತಿ ಅಂತ ನಾವು ಕೂಡ ಆ ನಾಮಕರಣ ಮಾಡಿದೆ. ಯಾಕಂದ್ರೆ ನಾವು ಒಕ್ಕಲು ನಾನು. ಆಮೇಲೆ ನನಗೂ ಅದು ಸ್ವಾಮಿಗಳು ಸ್ವಲ್ಪ ಟಚ್ ಇತ್ತು. ಯಾಕೆಂದ್ರೆ ನಾವು ಏನ್ ಮಾಡಿದ್ರು ಎಲ್ಲ ಮಟ್ಟಿಗೆ ಹುಲ್ಲು ರಾಗಿ ಎಲ್ಲ ಲಾರಿಗೆ ಕೊಡ್ತಿದ್ದು ನಾವು ಹಳ್ಳಿಯಿಂದ. ಅವಾಗ ಸ್ವಾಮಿಗಳು ಆಯ್ತು ಮಾಡ್ರಪ್ಪ ಅಂದ್ವಿ. ಅವಾಗ ಏನ್ ಮಾಡಿದ್ರು, ಸತ್ತೋದ ಮೇಲೆ ಮಾಡಿದ್ದು ಬಾಲಗಂಗಾಧರ ಸತ್ತ ಮೇಲೆ ಮಾಡಿ ನಿರ್ಮಲ ಸ್ವಾಮೀಜಿ ಹೋದ್ರು. ಅವರು ಕೈ ಜೋಡಿಸಿದ್ರು. ಮಧ್ಯಾಂತರ ಏನ್ ಮಾಡಿದ್ರು, ಸ್ವಾಮೀಜಿ ನಂಜಾತ ಸ್ವಾಮಿಗಳು ಇವರು ನಿರ್ಮಲಾನಂದ ಸ್ವಾಮೀಜಿಯವರು ಒಂದ್ ಮಾಡಿ ಅಂತ ಬಂದ್ರು ಮಧ್ಯದಲ್ಲಿ. ಇಲ್ಲ ಸಮಯ ಅಲ್ಲಿ ನಮ್ಗೆ ಜಾಗ ಇಲ್ಲ, ನಾ ಮಾಡ್ತಾರೋ ಮಠದಲ್ಲಿ ದಾಸೋಹ ಸ್ವಾಮೀಜಿ ಹೆಸರು ಮಾಡ್ತೀವಿ, ಬೇಡ ಅಂತ ನಿಲ್ಲಿಸ್ಬಿಟ್ಟು ಸ್ವಾಮಿ ಹೆಸರು ತೆಗೆದು ಬಿಡ್ತೀವಿ ಅಂತ ಹಂಗಂತೀರ. ಅದು ಆಮೇಲೆ ತಿರ್ಗಾ ಏನೋ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಅವಾಗ ನಮ್ಗೆ ಅವ್ರ ಸ್ವಾಮಿಗಳು ಸಪೋರ್ಟ್ ಮಾಡಿದ್ರು. ಇಬ್ರು ಸ್ವಾಮಿ ನಂಜಾತ ಸ್ವಾಮಿಗಳು ಮಾಡಿದ್ರು, ನಿರ್ಮಲಾನಂದ ಸ್ವಾಮೀಜಿಗಳು ಮಾಡಿದ್ರು. ಅದರಿಂದ 6 ಗಂಟೆಗೆನ ಈಗ ಅದ್ದೂರೇ ನಡೀತಾ ಇದೆ. ಅದಕ್ಕೆ ಏನಾರ ಮಾಡಕ್ ಬಂದ್ರೆ ಈಗೆಲ್ಲ ನಾವು ಸಂಘದಲ್ಲಿ ಬದುಕ್ಬಿಟ್ಟಿದೀವಿ ಎಲ್ಲ, ಅಲ್ಲಿ ಯಾರು ಕೇಳಲ್ಲ. ಅದು ಒಳ್ಳೆ ಅರವಣಿಕೆ ಮಾಡ್ತಾರೆ. ಒಂದು 10,000 ಜನ ಊಟ ಮಾಡ್ತಾರೆ. ಈಗ ಕೃಷ್ಣಪ್ಪಣ್ಣರೇ ಸಹಾಯ ಮಾಡ್ತಾರೆ. ಎಲ್ಲರೂ ಸಹಾಯ ಮಾಡ್ತಾರೆ. ನಾವು ಒಬ್ಬರೇನು ಮಾಡ್ತಾ ಇಲ್ಲ, ಎಲ್ಲ ದಾಸೋಹ ಮತ್ತು ನಂಬರ್ 1 ಅರವಣಿಕೆ ಅಂತ ಈಗ ಬಾಲಗಂಗಾಧರ ಸ್ವಾಮೀಜಿ ನಡೀತಾ ಇದೆ. ಈಗ 2004ರಲ್ಲಿ ಈ ಅರವಂಟಿಗೆ ಅನ್ನೋ ಪದ್ಧತಿನ ಸ್ಟಾರ್ಟ್ ಮಾಡೋದಕ್ಕೆ ಬಿ ಎಲ್ ಲಕ್ಕೇಗೌಡರು, ನಾವು ನೀವು ಎಲ್ಲರೂ ಸೇರಿ ಮೀಟಿಂಗ್ ಮಾಡಿ ಮಾಡ್ತಾ ಇದ್ದಿದ್ದು ಸ್ಕೂಲಲ್ಲಿ ಮಾಡಿ ಹೌದು. ಇದನ್ನ ಒಕ್ಕಲಿಗರ ಜನ ಇರುವಂತ ಮಾಗಡಿ ಕ್ಷೇತ್ರದಲ್ಲಿ ಸಣ್ಣ ಸಣ್ಣ ಅರವಂಟಿಕೆಯವರು ಅನ್ನದಾನ ಮಾಡ್ತಾರೆ. ಒಕ್ಕಲಿಗ ಜನಾಂಗರು ಬೃಹತ್ಕಾರವಾಗಿದ್ರು ಅಲ್ಲಿ ಒಂದು ಅರವಂಟಿಕೆ ಇಲ್ಲ ಅಂದಾಗ ನಮಗೆ ಅವಮಾನ ಆಗುತ್ತೆ ಅಂತ ಹೇಳಿ ಎಲ್ಲರೂ ನೀವು ಪ್ರಸ್ತಾಪ ಮಾಡಿದಾಗ ಅವತ್ತು ನಾನು ಹೇಳ್ದೆ, ಇದಕ್ಕೆ ಎಷ್ಟೇ ಅಕ್ಕಿ ಖರ್ಚಾಗ್ಲಿ ನಾನು ಬೆಳಗ್ಗೆ ಸಂಜೆವರೆಗೂ ಗಾಳಿ ನಿಲ್ಲಿಸ್ತೀನಿ, ಅಷ್ಟು ಬೇಯಿಸಾಕ್ಬಿಡಿ ನಂದು ಅಂತ. ಇದೇ ಆನಂದ್ ಗಳಿಗೆ ತುಂಬ್ಕೊಂಬರೋನಕ್ಕಿ ಸಂಜೆ ಕಾರ್ಯಕ್ರಮದ ಉಳಿದಿದ್ದ ಅಕ್ಕಿನ ವಾಪಸ್ ತರೋದಕ್ಕೆ ಅವ್ನಿಗೆ ಆರ್ಡರ್ ಮಾಡಿದೆ. ಅವ್ನು ಅದೇ ತರ ಮಾಡ್ಕೊಂಡು ಬಂದ. ಆವಾಗ 2 ಯಾಕಾಯ್ತು ಅನ್ನೋದು ನಮಗೆ 2 ಯಾಕಾಯ್ತು ಅಂದ್ರೆ ಇವ್ರು ನಮ್ಮಲ್ಲಿ ಇರ್ಸು ಬಿಡ್ಸು ಮಾಡಿದ್ರು. ಎಲ್ಲಾನು ಅವರೇ ಸರ್ವಾಧಿಕಾರ ಮಾಡಕ್ ಶುರು ಮಾಡಿದ್ರು. ನಮ್ಗೇನು ಅಧಿಕಾರ ಏನು ಕೊಡ್ಲಿಲ್ಲ. ಅಲ್ಲಿ ನಾವು ಒಂದು ಬಕೆಟ್ ಇಟ್ಕೊಳ್ಳೋಕು ಶಕ್ತಿ ಮಾಡಿ ನಾವೇ ಅರವಣಿಗೆ ಕಟ್ಟಿದ್ ನಾವು ಜನಕ್ಕೆ ಪ್ರಚಾರ ಮಾಡಿದ್ವು ನಾವೇನೆ. ಅವಾಗ ಏನಾಯ್ತು, ಇವರು ನಮ್ಗೆ ಯಾವ್ದು ಅಧಿಕಾರಗಳು ಒಬ್ಬರೇ ಬಂದೆ ಜಾಗ ಖಾಲಿ ಮಾಡಿಸೋದು. ನಮ್ಮನ್ನ ಮೆಂಬರ್ಶಿಪ್ ಕಿತ್ತಾಕಿದ್ರು, ಡೈರೆಕ್ಟರ್ ಆಗಿದ್ದಾರೆ ಡೈರೆಕ್ಟರ್ ಕಿತ್ತಾಕಿದ್ರು, ಅವ್ರವರೇ ಡೈರೆಕ್ಟರ್ ಹೊಸ ಮಾಡ್ಕೊಂಡ್ರು, ಹೊಸ ಕಂಪ್ನಿ ಮಾಡ್ಕೊಂಡ್ರು, ನಮ್ನೆಲ್ಲ ಕೈ ಬಿಟ್ರು. ಇದು ಧನಂಜಯ ಸಾಕ್ಷಿ ಇದಕ್ಕೆ. ಅಲ್ಲ ನಿಜ, ನನಗೂ ಗೊತ್ತಿದೆ. ಆದ್ರೆ ನಾನ್ ಹೇಳೋದು ಅಂದ್ರೆ, ಈಗ ಎಷ್ಟು ವರ್ಷದಿಂದ ಈ ಮಾಗಡಿ ಕ್ಷೇತ್ರದಲ್ಲಿ ಅರವಣಿಕೆ ಇಲ್ದಂಗಿತ್ತು. 2004ರಲ್ಲಿ ಶುರುವಾಗಿದ್ದು. ಅದರಿಂದ ಎಷ್ಟು ದಿನ ಅದು ನಡೀತಾ ಇರ್ಲಿಲ್ಲ. ಎಷ್ಟು ವರ್ಷದಿಂದ ಹಿಂದೆ ಇರ್ಲೇ ಇಲ್ಲ. ಯಾವ ಸಣ್ಣ ಮಾಡ್ಕೊತಿದ್ರು ಮನೆ ಮನೆಗೆ ಮಾಡ್ಕೊತಿದ್ರು ಅಷ್ಟೇನೆ. ಅನ್ಯ ಜನಾಂಗದವರು ಅವ್ರವ್ರ ಮಟ್ಟಿಗೆ ಮಾಡ್ಕೊಳ್ಳೋರು ಅಷ್ಟೇನೆ. ಒಕ್ಕಲಿ ಜನಾಂಗ ಅವಾಗ ಏನ್ ಮಾಡೋ ಕಂಪ್ನಿ ಮಾಡಿ ನಾವ್ ಇಷ್ಟು ಜನ ಇದ್ದೀವಿ ತಾಲೂಕಲ್ಲಿ, ನಾವೇಗಿ ನಾವೊಂದು ಅರವಣಿಕೆ ಮಾಡಬಾರ್ದು ಅಂದ್ಬಿಟ್ಟು ನಾವು ಅವಾಗ ಎಲ್ಲರೂ ಕರೆದು ಮಾತಾಡಿ ಮಾಡ್ದೋ. ಆದ್ರೆ ಮಾಡ್ತಾ ನಮ್ಮನ್ನೆಲ್ಲ ಒಂದು ಸಂಘ ಮಾಡ್ಕೊಂಡಿದ್ರು. ಅದ್ರೆಲ್ಲ ಕಿತ್ತಾಕಿ ಅವರೇ ಮಾಡ್ಕೊಂಡು ಅದಕ್ಕೆ ನಾವು ಬೇಜಾರಾಗಿ ಬಂದು ನಾನು 2ನೇ ಅರವಣಿಕೆ ಮಾಡಿದ್ ನಾನೇ ಮಾಡಿದ್ರಿ. ಅದ್ದೂರಿಯಾಗಿ ನಡೀತಾ ಇದೆ. ಇವತ್ತು ಯಾರೇ ಬಂದ್ರು ಇಲ್ಲಿ ಜಾತಿ ಮತ ಇಲ್ದಿರ ಏನಿಲ್ಲ. ಬಾಲಗಂಗಾಧರ ದಾಸೋಹ ಸಮಿತಿ ಅದ್ ಬಿಟ್ರೆ ಬಾಲಗಂಗಾಧರ ಸ್ವಾಮಿ ಹೆಸರಲ್ಲಿ ಕೆಂಪೇಗೌಡರ ನಾಡಲ್ಲಿ ನಿರಂತರವಾಗಿ ನೀವೇನು 2004ರಲ್ಲಿ ಪ್ರಾರಂಭವನ್ನ ಮಾಡಿದ್ವಿ ನಾವೆಲ್ಲ ಸೇರಿ ಅದ್ದೂರಿಯಾಗಿ ನಾವು ಅದನ್ನ ಪ್ರಾರಂಭಕ್ಕೆ ಚಾಲನೆಯನ್ನ ಕೊಟ್ಟೆ. ಯಾತಕ್ ಕೊಟ್ಟೆ ಅಂದ್ರೆ, ಮಾಗಡಿಲಿ ಲಕ್ಷಾಂತರ ಜನಕ್ಕೆ ಅನ್ನ ಹಾಕ್ತಿರಿ, ಅರವಣಿಕೆ ಇಲ್ಲ, ಅರವಣಿಕೆಗೆ ನೀವು ಸಹಾಯ ಮಾಡಿ ಅಂದಾಗ ನಾನು ವಾಲಂಟಿಯರ್ ಬಂದು ಮಾಡಿ ಅಂತ ಹೇಳಿ ಅದನ್ನ ಪ್ರಾರಂಭ ಮಾಡ್ದೋ.
ಆದ್ರೆ ಪ್ರಾರಂಭ ಮಾಡಿದಂತ ಜನನೇ ಹೊರಗೆ ತಳ್ಳಿ ನಮ್ಮನ್ನ ಅವರು ಜಾಗ ಕೊಟ್ರ ಜಾಗ ಮಾಡಿ ಮತ್ತೆ ಮನಸ್ಸು ನೊಂದ್ರು ನೀವು ಅದನ್ನ ನಿಲ್ಲಿಸ್ತೀರಾ. ಬಾಲಗಂಗಾಧರ ಸ್ವಾಮಿ ಹೆಸರಲ್ಲಿ ಅಂದಾಸ ನಿರಂತರ ನಡೀತಾ ಇದೆ. ನಡೀತದೆ. 2 ಊಟ ಕೊಡ್ತೀವಿ. ಇನ್ನು ದಿವಸ ಹಳ್ಳಿ ಜನ ಎಲ್ಲ ಬರ್ತಾರೆ. ಅದು ನಾನು ಬಂದಿದ್ದೀನಿ, ಊಟ ಮಾಡಿದೀನಿ. ಅಲ್ಲಿ ಬಹಳ ಹಬ್ಬದ ಊಟಕ್ಕಿಂತ ಚೆನ್ನಾಗಿ ಬಹಳ ಚೆನ್ನಾಗಿ ಅದು ಅಭಿವೃದ್ಧಿಯಾಗಿ ನಡ್ಕೊಂಡು ಹೋಗ್ತದೆ. ಈಗ ಇನ್ನೊಂದು ಅರವಣಿಕೆ ಹೆಸರೇನು ಅವ್ರು ಮಾಡ್ತಾ ಇರೋದು? ಅವ್ರು ರಂಗನಾಥ ಸ್ವಾಮಿ ಅರವಣಿಕೆ ಅಂತ. ಅವ್ರೆಲ್ಲಿ ಮಾಡ್ತಾರೆ? ಅವ್ರು ಆ ಕಡೆ ಜಾಗ ತಗೊಂಡವ್ರೆ, ಜಾಗ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಕೊಂಡವ್ರೆ. ತಗೊಂಡಿಲ್ಲ ರೀ, ಕೆಂಪೇಗೌಡರದೇ ಜಾಗ ಅದು ಕಟ್ತಾ ಇರೋದು, ಬಿಲ್ಡಿಂಗ್ ಕಟ್ತಾ ಇರೋದು ಕೆಂಪೇಗೌಡರ ಜಾಗ. ಅವ್ರು ಕೊಟ್ಟಿರೋದೇ ಒಂದು ಡೈಮೆನ್ಸ್. ಇವ್ರು ಏನು ಹೋಗೋಗಿ ಒಳ್ಳೇದಾಗ್ಲಿ ಅಂತ ಯಾರು ಮಾತಾಡ್ತಿಲ್ಲ. ಆದ್ರೆ ಎಷ್ಟೋ ವರ್ಷ ಆಯ್ತಲ್ಲ, ಇನ್ನೂ ಆಗಿಲ್ವಲ್ಲ? ನಡೀತಾರೆ. ಇನ್ನೂ ಒಂದು 10 ವರ್ಷ ಆಗಲ್ಲ. 10 ವರ್ಷ ಡೊನೇಷನ್ ಅಷ್ಟೊತ್ತಿಗೆ ಯಾರ್ಯಾರು ಏನೇನ್ ಆಯ್ತಾರೋ. ಅದಕ್ಕೆ ನನಗೆ ಗೊತ್ತಿದ್ದಾಗೆ ನಾನು ಹರಿಜನರವನು. ನನ್ನ ಒಡನಾಟ ಸ್ನೇಹ ಎಲ್ಲ ಒಕ್ಕಲಿಗರ ಜೊತೆ ಅಲ್ಲಿ ಅರವಂಟಿಗೆ ಪ್ರಾರಂಭ ಆಗಿತ್ತು ಲಕ್ಕೇಗೌಡರು ಸ್ಕೂಲ್ ನಲ್ಲಿ. ಹೌದು, ಲೆಕ್ಕೇಗೌಡರು, ಇವರು ಶಿವಣ್ಣ, ಎಂ ಕೃಷ್ಣಮೂರ್ತಿ, ಆಮೇಲೆ ಇವರು ನಮ್ಮ ಎಲ್ಲ ಕೃಷ್ಣಮೂರ್ತಿ, ನಾನು ಯಾವಾಗ್ಲೂ ಜೊತೆ ಎಲ್ಲಾರು ಸೇರಿ ನಾವು ಎಲ್ಲ ಸೇರಿ ಅಲ್ಲಿ ಮಾಡಿದ್ರು. ಬರೀ ಜಾತ್ರೆಗೆ ಮಾಡ್ತಿರ್ಲಿಲ್ಲ, ಪಲ್ಲಕ್ಕಿ ದಿವಸನೂ ಅಲ್ಲಿ ಊಟ ಹಾಕ್ತಿದ್ರು, ರಾತ್ರಿ ಊಟ ಹಾಕ್ತಿದ್ರು. ಈ ತರ ಒಂದು ಕಾರ್ಯಕ್ರಮ ನಡೀತು. ಇವರೆಲ್ಲ ಒಂದ್ ದಿವಸ ಮುನ್ಸ್ಕೊಂಡ್ರು. ಯಾಕೋ ನಮ್ಮನ್ನ ಇಲ್ಲಿ ಹೊರಗಡೆಯವ್ರ ತರ ನೋಡ್ತಾರೆ, ನಾವು ಮುಂದಿನ ಸಾರಿ ಬೇರೆ ಮಾಡಬೇಕು ಅಂತ. ನಾನು ಶಿವಣ್ಣವರು, ಕೃಷ್ಣಮೂರ್ತಿ ಇವರೆಲ್ಲ ನಂಜಾವರ ಸ್ವಾಮೀಜಿಗಳ ಮಠಕ್ಕೆ ಹೋದವು. ನಾವೊಂದು ಹೊಸದಾಗಿ ಅರವಣಿಕೆ ಮಾಡ್ತಾ ಇದ್ದೀವಿ, ನೀವು ಬರ್ಬೇಕು ಅಂತ. ಅವ್ರಿಗೆ ಆಶ್ಚರ್ಯ ಆಯಿತು. ಯಾಕೆ ಒಕ್ಕಲಿಗರಲ್ಲಿ 2 ಅರವಣಿಕೆ ಇಲ್ಲೆಲ್ಲ ನಮ್ಮಲ್ಲಿ ಜಾಗ ಇಲ್ಲ. ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ, ನಾನು ಗೊತ್ತಿಲ್ಲ. ಸ್ವಾಮೀಜಿಗಳ ಸಹೋದರಿ ನಾನು ಅವರು ಬಂದಿದ್ರು, ದೊಡ್ಡವರು. ಈಗ ಈ ಸರಿ ರಾಷ್ಟ್ರ ಬಂದಿಲ್ಲ. ಅವರು ಯಾಕೆ ಒಂದು ಅರವಣಿಕೆ ಅಲ್ವಾ ನೀವು ಮಾಡೋದು, ಯಾಕೆ ಮಾಡ್ತೀರಾ? ಇಲ್ಲ ಅಲ್ಲಿ ಕರ್ಕೊಂಡು ಒಂದೇ ಮಾಡಿ ಅಂತ ಮಾಡ್ಬಿಟ್ಟು ನಾವು ಸಾರ್ವಜನಿಕವಾಗಿ ಮಾಡ್ತೀವಿ, ನಿಮ್ಮ ಹೆಸರಿನಲ್ಲಿ ನೀವು ಬರಬೇಕು ಆಯ್ತು ಅಂತ ಅವರು ಒಪ್ಪಿಕೊಂಡ್ರು. ಇಲ್ಲಿ ಏನು ಭಾಳ ಜನಗಳ ಹತ್ರ ಅದು ಪ್ರಾರಂಭ ತಾವು ಮಾಡಿತ್ತು. ಚೆನ್ನಾಗಿ ಊಟದ ಬಗ್ಗೆ ಯಾರು ಮಾತಾಡ್ತಾರೆ. ಟೇಬಲ್ ಕ್ಲಾಸು ಇಲ್ಲ ಫಸ್ಟ್ ಕ್ಲಾಸ್ ಬಾಳೆ ಎಲೆ ಊಟ. 16,000 ಜನ ಊಟ ಮಾಡೋದೇನು ಕಮ್ಮಿನ ಅದು? ಆ ಕಾರ್ಯಕ್ರಮಕ್ಕೆ BO ಮೇಲೆ ಗಲಾಟೆ ಮಾಡಿದ್ರು. ಹೆಂಗ್ ಕೊಡ್ತೀರಾ ನೀವು ಸರ್ಕಾರಿ ಸ್ಕೂಲ್ನ ಅರವಣಿಕೆ ಮಾಡಿದ್ರೆ? BO ತಬ್ಬಿಬಾದ್ರು. ನಾವೆಲ್ಲ BO ಹತ್ರ ಹೋದೋ, ಸಾರ್ವಜನಿಕ ಸ್ಕೂಲ್ ನಡೀತಾ ಇಲ್ಲ, ರಜೆ ಇರೋಂಥದ್ದು. ಡ್ಯಾಮೇಜ್ ಏನಾಯ್ತದೆ ನಾವು ಮಾಡ್ಕೊಡ್ತೀವಿ ಅಂತ ಅಫಿಡವಿಟ್ ಮಾಡಿ ಕೃಷ್ಣಮೂರ್ತಿ, ನಾನು, MA ಶರಣಾಥ್ 3 ಜನ ಸೈನ್ ಹಾಕ್ಬಿಟ್ಟು ಗಂಗಣ್ಣ ಅವ್ರು ತೀರೋಗ್ತವೆ. ಧರ್ಮ ಮಾಡೋಕ್ಕೂ 108 ವಿಘ್ನ. 108 ವಿಘ್ನ. ಅದು ಕೆಂಪೇಗೌಡನ ಜಾಗನೇ, ಇವ್ರೇನು ಯಾರು ತಂದಿಲ್ಲ. ಕೆಂಪೇಗೌಡ ಮಾಡಿರೋದು ಅದನ್ನ ಅನ್ನ ಹಾಕಕ್ಕೂ ಈ ರಾಜಕೀಯ. ಇದೇನ್ ಸ್ವಾಮಿ ಇದು? ಇದೇನ್ ಧರ್ಮನ ಇದು? ನಡೀತಾ ಇತ್ತಲ್ಲ ಮಾತ್ರ. ಇನ್ನೊಂದು 10 ವರ್ಷ ಬೇಕಾ ಕಟ್ಟಡ ತೀರ್ಮಾನ ನನ್ನ ತೆಗೆದ್ರೆ ಇವತ್ತೇ ನಾಳಿಕೆ ಆಯ್ತು ಕಣಪ್ಪ, ನಾನು ಬಿಡಲ್ಲ. ಅಲ್ಲೂ ಏನೋ ರಾಜಕೀಯ. ಇವ್ರು ತೆಗೆದ್ರೆ ಬೇಗ ಆಗುತ್ತೆ. ಅದಕ್ಕೆ ನನಗೆ ಸಹಕಾರ ಇಲ್ಲ. ಹೌದು, ಕಿತ್ತಾಕ್ಬಿಟ್ಟು ಹಿಂಗೆಲ್ಲ ಹೊಸದು ಹಳೇರಿಗೆ ಎಲ್ಲದಕ್ಕೂ ಈ ತರ ದಿನ ತಳ್ಳಿ 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 ಮಾಗಡಿ ಏನಾಗ್ತದೆ? ಇವರು ಗಿಮಿಕ್ ಮಾಡ್ಕೊಳ್ಳೋದು. ಇದು ಮಾಗಡಿ ಕೆಳಗ್ ಬತ್ತಾ ಇದೆ. ಕೆಂಪೇಗೌಡ ನಾಡು ಅಂದ್ರೆ ಇಡೀ ವರ್ಡ್ನಲ್ಲೇ ಹೆಸರುವಾಸಿಗೆ. ಇದು ಕೆಳಗ್ ಬತ್ತಾ ಇದೆ. ಯಾರ್ಯಾರು ಅವರು ಸೆಕ್ರೆಟರಿ ನಿಂತ್ಕೋತಾರೆ, ಅವ್ರು ಒಬ್ರು ಒಂದು ಹೋಟೆಲ್ ಮಾಡೋರು. ಒಂದೇ ಒಂದು ಹೋಟೆಲ್. KPC ಬ್ಯಾಂಕ್ ಹೋಗಿಲ್ಲ, PD ಬ್ಯಾಂಕ್ ಹೋಗಿಲ್ಲ, ಭಾರತ್ ಬ್ಯಾಂಕ್ ಹೋಗಿಲ್ಲ, ವಕೀಲ ಸಂಘ ಎಲ್ಲ ಒಂದ್ ಕಡೆಯಿಂದ ಅವ್ರು ಬೇರೆ ಅವ್ರ ಚೇನಗಳು ಯಾರು ಅವ್ರು ಮಾತ್ರ ಮಾಡಿಕತ್ತಾರೆ. ನಾನು ಒರಿಜಿನಲ್ ಕಾಂಗ್ರೆಸ್ ಅಲ್ಲ ಸಮಯ, ಇನ್ನು ಅವತ್ತಿಂದ ಇವತ್ತು ಕಾಂಗ್ರೆಸ್ ಇದ್ದೀನಿ. ಆದ್ರೆ ನನ್ನ ಇಲ್ಲಿವರೆಗೂ ಎಲ್ಲಾರು ಒಂದು ಇಷ್ಟ ಇಲ್ಲ. ನಾನು ಒಂದು ಹೆಸರು ನೋಡಿದ್ರೆ ಇಷ್ಟುಂದ ಎಲ್ಲಾರು ಒಂದು ಹೆಸರು ಫೋಟೋ ನೋಡಿದ್ರೆ ಏನಿಲ್ಲ, ನಾಯಿ ನರಿಗಳು ಎಲ್ಲಾರು ಅವ್ರೇನೆ ದುಡ್ದವ್ರು. ನಾವು ನಮ್ಮನೆ ಬಂದು ನಮ್ಗೆ ಇಷ್ಟ ಮಾಡೋದು ಅಂತ ಕಾಲ ಬಂದು ಕೂತದೆ ಇಲ್ಲಿ. ನಮ್ಗೆ ಇಟ್ಟಿಲ್ಲ. ಹಿಂದೆ 32 ಹಾಲಿನ ಡೈರಿ ಇದ್ದು ಮಾಗಡಿ ತಾಲೂಕಿನಲ್ಲಿ. ಮಾಗಡಿ ತಾಲೂಕಲ್ಲಿ 32 ಡೈರಿ ಇದ್ದು. 32 ಡೈರಿನೂ ಆವರ್ಸ್ಕೊಂಡಾಗ ಏನಾದ್ರು ಸೆಕ್ರೆಟರಿಗಳೆಲ್ಲ ಅವರೇ ಮಿನಿ MLA ಆದ್ರು. ಮಿನಿ MLAಗಳಾದಾಗ ಈಗ ಹುಡುಕಿದ್ರೆ ಒಂದ್ 3 ಜನ 4 ಜನ ಸೆಕ್ರೆಟರಿಗಳು ಸಿಗ್ತಾರೆ. ಕಾರಣ ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅದು ರಿಮೋಟ್ ಅವ್ನು ಮಡಿಕೊಂಡವನ ಏನ್ ಮಾಡವನ ಗೊತ್ತಿಲ್ಲ.
ನಕಲಿ ಚಿನ್ನ ನೋಡಪ್ಪ, ಏನ್ 9 ಮಾಡೋದು? ಕೋಟಿ, ಅದೇ ಅದು 9 ಕೋಟಿ. ಅಲ್ಲೋಯ್ತು ಭಾರತ್ ಇದರಲ್ಲಿ BDCC ಬ್ಯಾಂಕು ಬೆಂಗಳೂರಲ್ಲಿ 11 ಕೋಟಿ ಎತ್ತಾಗೋಯ್ತು. ಇಲ್ಲಿ 18 ಕೋಟಿ ಇಲ್ಲೆಲ್ಲ ಹೋಯ್ತು ಕುದೂರ್ದು ನಕಲಿ ಚಿನ್ನ. ನಾವು ತಗೊಂಡು ಮಡಿಕಳಿ ಬ್ಯಾಂಕಲ್ಲಿ ನಾವು ಒಂದು 50,000 ತಗೊಂಡ್ರೆ original ಚಿನ್ನ ಅದನ್ನ ಒಪ್ಪತ್ತೆಲ್ಲ ಉಜ್ಜಿಸಿ ಯಾರನ್ನ ಕರ್ಕೊಂಡ್ಬಂದು ಉಜ್ಜಿಸಿ ಅದು ಒಂದು 50,000 1 ಲಕ್ಷನ ಕೊಡಕ್ಕೆ ಅಷ್ಟು ಮಾಡ್ತಾರೆ. 9 ಕೋಟಿ ಏನಾಯ್ತು? ಯಾಕೆ ರಾಮ ಕೇಳೋರು ಇಲ್ಲ, ಹೇಳೋರು ಇಲ್ಲ, ಭಗವಂತ ನೋಡ್ಕೋಬೇಕು. ಯಾರು ಕೇಳೋಲ್ಲ, ಎಲ್ಲ ನೀವೇ ಅಂತಂದ್ರೆ ಎಲ್ಲ ನಾವೇ ಒಂದೇ ಪಾರ್ಟಿ ಇರ್ತಾರೆ. ಕೇಳೋ ಭೇಟಿ ಇದ್ರೆ ಆಯ್ತು ಬನ್ನಿ, ನಿಮ್ ಜೊತೆ ನಿಲ್ತೀವಿ, ಬನ್ನಿ ಕೇಳೋಣ. 2ನೇ ಅರವಣಿಗೆನಲ್ಲಿ ರಾಧಾಕೃಷ್ಣೇಗೌಡರು ತೀರೋದ್ರು, ಕೃಷ್ಣಮೂರ್ತಿ ತೀರೋದ್ರು, ನಿಂಗಣ್ಣ ತೀರೋದ್ರು, ನಮ್ಮ ಬೆಟ್ಸ್ವಾಮಿಗೌಡರು ತೀರೋದ್ರು. ಯಾಕಂದ್ರೆ ನಾವು ಅವ್ರ ಜೊತೆ ಮಾಸ್ಟರ್ ರೇವಣ್ಣ ರೇವಣ್ಣವ್ರು ತೀರೋದ್ರು. ಅದಕ್ಕೂ ಬಿಜೆಪಿ ಅವರೇ, ಕೆಲವು ಅವರೇ, ಕಾಂಗ್ರೆಸ್ ಅಲ್ಲ, ನಾವು ಯಾವ್ದು ಭೇದ ಮಾಡ್ಲಿಲ್ಲ. ವರ್ಷ ಗೊತ್ತಾಯ್ದ್ರಲ್ಗೆ ಒಕ್ಕಲಿಗರ ಇಷ್ಟೊಂದು ಜನಾಂಗ ಇದ್ದು ರಂಗನಾಥ ಸ್ವಾಮಿ ಜಾತ್ರೆ ಬಂದರು ಹಸ್ಕೊಂಡು ಹೋಗ್ಬಾರ್ದು, ಎಲ್ಲರೂ ಊಟ ಮಾಡಿ ಹಬ್ಬದರು ಹೋಗ್ಬೇಕು ಅಂತ ನಾವೆಲ್ಲ ಚಿಂತನೆ ಮಾಡಿ ಏಕಮುಖದಲ್ಲಿ ಮಾಡಿದ್ವಿ. ಇದು ಶ್ರುತಿಗಲ್ಲ. ಅವತ್ತು ಸಮಸ್ಯೆನೂ ಇತ್ತು, ಯಾರು ಏನ್ ಮಾಡಕ್ ಆಗುತ್ತೆ ಅನ್ನೋದು ಒಂದಿತ್ತು. ಅವತ್ತು ನಾನು ಓಪನ್ ಆಗಿ ಹೇಳಿದೆ, ಎಷ್ಟಾರು ಬೇಯಿಸಾಕಿ ನಾನು ಇದ್ದೀನಿ. ಹೇಳಿರ ಮಾತು ಇಲ್ಲ ಇಲ್ಲ. ಇವತ್ತು ಕಾಂಗ್ರೆಸ್ನ ಮುಖಂಡರುಗಳು ಬರ್ತಾವ್ರೆ, ಬಿಜೆಪಿ ಮುಖಂಡರುಗಳು ಅಲ್ಲಿ ಬರ್ತಾವ್ರೆ, ಪಕ್ಷದವರು ಬರ್ತಾರೆ, ಎಲ್ಲ ಬಿಜೆಪಿ ಅವರು ಅವ್ರ ಮೆಂಬರ್ ಅಲ್ಲೇ ಇದ್ದಾರೆ. ಈಗ ನಾನ್ ಯಾವ ಪಕ್ಷ ನಾನು ಸೀದಾ ಅಲ್ಲಿಗೆ ಬರ್ತೀನಲ್ಲಪ್ಪ. ಹೋದ ವರ್ಷ ಬಂದಿದ್ರೆ ನಾವ್ ಯಾವತ್ತು ಅದನ್ನ ಮಾಡಿಲ್ಲ. ನಾವು ನಮ್ದದು, ನಾವು ಸೀದಾ ಬರ್ತೀವಿ. ಹೌದೌದು ಸರ್, ಎಲ್ಲಾರು ಬರ್ತಾರೆ, ಮತ್ತೆ ಬರ್ತಾರೆ. ಧರ್ಮ ಮಾಡುವಾಗ ನೂರಾರು ಜನಕ್ಕೆ ಅರವಂಟಿಗೆಗಳನ್ನ ಕಟ್ಟಿಸಿದ್ ಕೆಂಪೇಗೌಡರು ಕಟ್ಟಿಸಿದ ಕಲ್ಲು ಮಂಟಪಗಳು ಇವತ್ತವೆ. ಯಾವ್ಯಾವ ಜನಾಂಗಕ್ಕೆ ಯಾವ್ಯಾವ ಮಂಟಪ ಅನ್ನೋದು ಇವತ್ತು ಸಾಲ್ಗವೆ ಎಣಿಸ್ಕೊಂಡೋಗಿ ಎಲ್ಲಾ ಜನಾಂಗದವ್ರು ಇದನ್ನ ಯಾರು ಕಟ್ಟಿದ್ದು ಅಂತ ಕೇಳ್ಕೊಂಡು ಎಲ್ಲಾ ಜನಾಂಗಕ್ಕೂ ಕೆಂಪೇಗೌಡರು ಕಟ್ಟಿಸಿರ್ತಕ್ಕಂಥ ಕಲ್ಲು ಮಂಟಪಗಳಿದ್ದಾವೆ. ರಂಗನಾಥ ಸ್ವಾಮಿ ದೇವಸ್ಥಾನ ಸುತ್ತ ಎಲ್ಲಾ ಜನಾಂಗದವ್ರಿಗೂ ಒಂದೊಂದು ಇದು ಮಾಡಾರೆ, ಒಂದು ಜನಾಂಗಕ್ಕೆ ಮಾಡಿಲ್ಲ ಅವರು. ಇದೇ ಅದನ್ನೇ ಮಾಡವ್ರೆ, ಕೆಲವು ಖಾತೆ ಮಾಡ್ಕೊಂಡು ಅವ್ರು ಸ್ವಂತ ಮಾಡ್ಕೊಂಡವ್ರೆ. ಇಲ್ಲ, ಅದು ನಡೀತಾನೆ ಇದೆ. ಕ್ವಾಟೆನೇ ಇನ್ನೇನು ಸ್ವಲ್ಪ ದಿನ ಅದು ಮಾಡ್ಬಿಡ್ತಾರೆ. ರಿಜಿಸ್ಟ್ರೇಷನ್ ಮಾಡ್ಬಿಡ್ತಾರೆ. ರೆಡಿ ಇಲ್ವಂತೆ ನೀವು ನಿಲ್ಸಿದ ಬಿಲ್ಡಿಂಗ್ ಕತೆ ಹೋಗೋದು, ನೀವು ನಿಲ್ಸಿದ್ರಲ್ಲ ಕಟ್ಟಡ, ಪೂರ್ವಕ್ಕೆ ಇದ್ದಂತ ಕಟ್ಟಡ ಪಿಲ್ಲರ್ ಹಾಕಿ ಅದೆಲ್ಲ ಮೋಲ್ಡ್ ಹಾಕಿ ಈ ಕತೆ ಏನ್ ಕತೆ ಅವ್ರು ತಗ್ಸನ್ ಬನ್ನಿ. ತಲೆಕಾಯಿ ಭಗವಂತ ಅವನೇ. ಧರ್ಮಕ್ಕೆ ಈ ಮಣ್ಣು ಐತೆ, ಅದೆಲ್ಲ ಕೋಟೆ ಕಡೆ ಧರ್ಮದ ಮಣ್ಣು ಐತೆ. ಧರ್ಮದ ಮಣ್ಣು ಮುಂದೆ ಇವ್ರದ್ದು ಏನು ನಡೆಯಲ್ಲ. ನಿಲ್ಸಿದ್ರು. ಭಾನುವಾರ ನಾವು ಕಾಯ್ತಾ ಇದ್ದಾಗ ಬೋರ್ಡ್ ಹಾಕೊಂಡಿದ್ದೀವಿ. ಈ ಕೆಂಪೇಗೌಡರ ಮಣ್ಣಿಂದಾಗ್ಲಿ ಜಾಗ ಆಗ್ಲಿ ಈ ಮಣ್ಣಿಂದ ಏನು ಯಾರು ದೋಚಕ್ಕಾಗಲ್ಲ. ಅದು ಶಾಶ್ವತವಾಗಿ ಉಳಿಸ್ಕೊಡ್ದ್ರೆ ನನ್ನ ಕೆಲಸ. ನಾನೇನು ಇಲ್ಲೇನು ಸಂಪಾದನೆ ಮಾಡಕ್ ಬಂದಿಲ್ಲ. ಅವತ್ತು ಪುಣ್ಯಾತ್ಮನ ದೇವಸ್ಥಾನ ಕಟ್ಟಿದೆ, ಕೆಂಪೇಗೌಡರು ಶಿಲೆ ಇಲ್ಲ ಅಂದ್ರು, ಯಾರ್ಯಾರು ಬಂದ್ರು ಅಂತ ಹೇಳಿ ಮಾಡಕ್ ಬಂದಿದ್ದು. ಇಲ್ಲೇನು ನಾನೇನು ಕೆಂಪೇಗೌಡಂಗೆ ಮಾಡ್ಬೇಕು ಅಂತ ನನ್ನ ಉದ್ದೇಶನೂ ಇಲ್ಲ. ಅವತ್ತಿನ ಕಾಲಕ್ಕೆ ಯಾರೂ ಮಾಡೋರಿಲ್ಲ, ಒಕ್ಕಲಿಗಿರುವಂತ ಜಾಗ. ಅದನ್ನು ಮಾಡದ್ಮೇಲೆ ಏನು ಅಂದಾನ ನಿಂತೋಗದೆ ಮಾಡೋಣ. ಅವತ್ತು ಒಂದೇ ಮಾಡ್ರಿ, ನಾವೆಲ್ಲ ಏನು ಯಾವತ್ತಿರ್ತೀವಿ ಹೋಯ್ತು ಧರ್ಮ ಮಾಡಕ್ಕೆ ನಾವೆಲ್ಲ ಸಪೋರ್ಟ್ ಮಾಡ್ತೀನಿ. ಎಷ್ಟ್ ಜನನಾರ ಬರ್ಲಿ ಬೇಯಿಸಾಕಿ ಅಂತ ನಿಂತ್ಕೊಂಡವ್ ನಾನು. ನಮ್ಮ ಪ್ರಾಮಾಣಿಕತೆ ನಾವೇನು ಮಾಡಿ ಹೇಳ್ಕೊಳ್ಳ ಮಾಡ್ಲಿಲ್ಲ ಅವತ್ತು ಒಂದು ಕಾಲಘಟ್ಟ. ಆದ್ರೆ ಇದನ್ನ ಮಾಡ್ಬೇಕಾಗಿರೋದು ಯಾರು? ಈ ಭಾಗದ ನಾಯಕರು, ಶಾಸಕರು, ಸಂಸದರು ಅಥವಾ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರುಗಳು ಈ ಮಾಗಡಿ ತಾಲೂಕಿನ ಸಮಸ್ಯೆಗಳನ್ನು ಆಲಿಸಿ ಇವತ್ತು ಇಂಥ ಪುಣ್ಯ ಭೂಮಿಲಿ ಯಾವ್ಯಾವುದು ಕೆಲಸಗಳು ನೆಲಗುಂದಿಗೆ ಬಿದ್ದವೆ ಅದನ್ನ ಸರಿ ಮಾಡಬೇಕು ಅನ್ನೋ ಪ್ರಶ್ನೆ ಅವ್ರ ಮುಂದೆ ಇತ್ತು. ದೂರದವರು ಎಂಪಿನೋ MLA ಎಲ್ಲೋ ಇರಲಿ, ಇಲ್ಲಿನ ಸ್ಥಳೀಯ ಶಾಸಕರು ಜವಾಬ್ದಾರಿ. ನಾವೆಲ್ಲರೂ ಮತಗಳನ್ನ ಹಾಕಿ ನಮ್ಮೋರೇ ನಮ್ಮನ್ನ ಆಳ್ಲಿ ಅಂತೇಳಿ ನಾವೇ ನಾಯಕರು ಮಾಡಿದವ್ರು ಮೇಲ್ ಕೂತ್ಕೊಂಡು ನೀವು ಬರೀ ಕಾಲಲ್ಲೇ ಒದ್ಕೊಂಡು ಹೋಗ್ಬಿಟ್ರೆ ಜನ ಮೆಚ್ತಾರ? ಓಲಿ ದೇವ್ರ ಮೆಚ್ತಾನ? ಇದು ಎಲ್ರು ಮೆಚ್ಚುವಂತ ಕೆಲಸನ? ಇದೆಲ್ಲ ಆಗ್ಲಿ, ಅದೆಲ್ಲ ಕಾಲ ಬಂದು ಬದಲಾವಣೆ ಆಗ್ತದೆ. ಹಾಗಾಗಿ ನಾವು ಯಾತಕ್ಕೆ ಇವತ್ತಿನ ಸನ್ನಿವೇಶ ತಗೊಂಡು ಅಂದ್ರೆ ಈ ಮಾಗಡಿ ಅಭಿವೃದ್ಧಿ ಆಗ್ತಾ ಇದೆ, ಈ ಮಾಗಡಿ ಅಭಿವೃದ್ಧಿ ಆಗ್ತಾ ಇದೆ, ಎಲ್ಲ ಹೊಡೆದಾಕ್ಬಿಟ್ಟು ಒಂದೇ ಸರಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಇವತ್ತಿನ ಶಾಸಕರ ಒಂದು ಘೋಷಣೆ. ಅದಕ್ಕೆ ನಾವು ಸ್ವಾಗತ ಇದೆ, ಮಾಡ್ಲಿ. ಈ ಅಭಿವೃದ್ಧಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ, ಮಾಡಿ ಅಂತ ಹೇಳ್ತಾ ಇದ್ದೀವಿ. ಅವ್ರನ್ನ ಬೆಳೆಸಲಿಕ್ಕೂ ಕಾರಣಕರ್ತರು ಆಗಿದ್ವಿ, ಅದರೊಳಗೆ ಯಾವ ಸಂಶಯ ಇಲ್ಲ.
ಒಂದೇ ಒಂದ್ ರೋಡ್ ಗುಂಡಿ ಮುಚ್ಚಕ್ಕಾಗಿಲ್ಲ, ದುಡ್ಡು ಹೇಳ್ತಾವ್ರ ಸ್ವಾಮಿ ಕಟ್ಟಡಿಕೆ. ಒಂದ್ ರೋಡ್ನೊಳಗೆ ಎಲ್ಲಾರ ತೋರಿಸಿ ಮಾಗಡಿ ಪಟ್ಟಣದಲ್ಲಿ ದುಡ್ಡು ಬಂದಿದ್ದ ಎಲ್ಲಿ ತಿಪ್ಕೊಂಡ್ ಅಳಿತಾವ, ತಿಪ್ಕೊಂಡ್ ಅಳಿತಾ ಬತ್ತಾದ ಎಲ್ಲಿ ಏನು ಸೇತುವೆಗಳು ಮುಂದಾಗವ, ಲಾರಿಗಳು ಬತ್ತಾ. ಅಯ್ಯೋ ಸ್ವಾಮಿ, ಆ ರೋಡ್ ಅಭಿವೃದ್ಧಿ ಮಾಡೀನಿ. ನಾವು ಕೃಷ್ಣಮೂರ್ತಿಯವರು, ರಾಮಕೃಷ್ಣಯ್ಯವರು, ಶಿವಣ್ಣವರು, ಎಚ್ ಎಂ ಕೃಷ್ಣಮೂರ್ತಿಯವರು, ಶಿವಣ್ಣವರು, ನಮ್ಮ KH ಕೃಷ್ಣಮೂರ್ತಿಯವರು, ಕಪ್ಪನಿಪಾಳ್ಯದ ಕೃಷ್ಣಮೂರ್ತಿಯವರು, ಮಾರೇಗೌಡರು, ಗಂಗಾಧರಯ್ಯನವರು, ಗಂಗಾಧರಯ್ಯನವರು ನಾವು ಎಲ್ಲ ಇದಕ್ಕಾಗಿ ತುಂಬಾ, ಆಮೇಲೆ ಕೋಂಡಳ್ಳಿ ರಾಮಲಿಂಗಯ್ಯ, ಆಮೇಲೆ ಕೆಂಪಸಾಗರದ ಮಂಜುನಾಥ್, ಹಾಗಾಗಿ ತುಂಬಾ ಜನ, ಕೆಂಪೇಗೌಡರು, ಮಾಡಗೋಳ ಕೆಂಪೇಗೌಡರು, ಅವರೆಲ್ಲರೂ ಕೂಡ ನಾವು ರಂಗನಾಥ ಸ್ವಾಮಿ ಜಾತ್ರಾ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಮಾಜ ಇದ್ರೂ ಕೂಡ ಒಂದು ಊಟದ ವ್ಯವಸ್ಥೆ, ದಾಸೋಹದ ವ್ಯವಸ್ಥೆ ಇಲ್ಲದೇ ಇರುವಂತ ಸಂದರ್ಭದಲ್ಲಿ ನಾವುಗಳು ಅದನ್ನ ಮನಗಂಡು ಪ್ರಥಮವಾಗಿ ನಾವೆಲ್ಲರೂ ಕೂಡ ಸಮಾಜದ ಮುಖಂಡರು ಸೇರಿ ಈ ದಾಸೋಹವನ್ನ ಪ್ರಾರಂಭವನ್ನ ಮಾಡಿದ್ವಿ 2004 ಇಸ್ವಿನಲ್ಲಿ. ನಮ್ಮ ಮಾಗಡಿ ತಾಲೂಕಿನ ಚಿತ್ರಣವನ್ನ ಮತ್ತು ಇಲ್ಲಿ ನಡೆಯುತ್ತಿರುವಂತ ಸಮಸ್ಯೆಗಳನ್ನ, ಅಭಿವೃದ್ಧಿಗಳನ್ನ, ಈ ನಾಡಿನ ಕೀರ್ತಿಯನ್ನು ಎತ್ತಿಡಿಯುವಂತ ಕೆಲಸವನ್ನ ಎಲ್ಲಾ ಗಣ್ಯರು ಜಾತ್ಯತೀತವಾಗಿ ಮಾತಾಡಿದ್ದಾರೆ. ಇದರ ಉದ್ದೇಶ ಏನಪ್ಪಾ ಅಂದ್ರೆ, ಇದು ಒಕ್ಕಲೆ ಜನಾಂಗ ಹೆಚ್ಚಿಗೆ ಇರುವಂತ ಜಾಗ ಮಾಗಡಿ, ಕೆಂಪೇಗೌಡ ನಾಡು, ಮಾಗಡಿ. ಇಲ್ಲಿ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯನ್ನು ಪಡೆದಂತ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ತಿರುಮಲೆಯಲ್ಲಿ ಇದೆ. ಅದು ದಕ್ಷಿಣ ಕಾಶಿ ಎಂದೇ ಹೆಸರನ್ನ ಗಳಿಸಿದೆ. ಅದಕ್ಕೆ ಮೂಲ ಕಾರಣ ಮಾಂಡವಿ ಮಹರ್ಷಿಗಳು ತಪಸ್ಸನ್ನ ಮಾಡಿ ಶ್ರೀರಂಗನನ್ನ ಧರೆಗೆ ತಂದಂತಹ ಪುಣ್ಯ ಭೂಮಿ ಮಾಗಡಿ. ಇದು ಹೆಸರಿಗೆ ಬಹಳ ಮುಂಚೂಣಿಯಲ್ಲಿ ಇದೆ. ಇಲ್ಲಿ ಅರವಣಿಕೆಗಳು, ಎಲ್ಲ ಜನಾಂಗದವರು ಸಣ್ಣ ಪ್ರಮಾಣದ ಅರವಣಿಕೆಗಳಲ್ಲಿ ಅನ್ನದಾಸೋಹವನ್ನ ಮಾಡ್ತಾ ಇದ್ರು, ಪಾನಕವನ್ನ ಕೊಡ್ತಾ ಇದ್ರು, ಮಜ್ಜಿಗೆಯನ್ನ ಕೊಡ್ತಾ ಇದ್ರು, ಹೆಸರು ಬೇಳೆನ ಕೊಡ್ತಾ ಇದ್ರು, ಕಾಳುಳಿ ಕೊಡ್ತಾ ಇದ್ರು. ಅದರ ಜೊತೆಯಲ್ಲಿ ಅವರು ಏನಾದ್ರೂ ಆ ಭಗವಂತನ ಹೆಸರಲ್ಲಿ ಒಂದು ಹಣ್ಣು ತುಳಸಿ ಆದ್ರೂ ಕೊಟ್ಟು ಭಗವಂತನ ಸೇವೆಯನ್ನ ಮಾಡ್ತಾ ಇದ್ರು. ಏನಪ್ಪಾ ಇದನ್ನ ಯಾಕೆ ಒತ್ತಿ ಹೇಳ್ತೀನಿ ಅಂದ್ರೆ, ಇಲ್ಲಿ ಅನೇಕ ರಾಜಕಾರಣಿಗಳು ಇದ್ರು. ಅಭಿವೃದ್ಧಿ ಅಂತಾರೆ, ನಮ್ ಮಣ್ಣು ಅಂತಾರೆ, ನಮ್ ಜಲ ಅಂತಾರೆ, ಬದುಕರು ಇಲ್ಲೇ ಬದುಕಬೇಕು ಅಂತಾರೆ. ಆಸ್ತಿ ಅಂತಸ್ತೆಲ್ಲ ಬೇರೆ ಕಡೆ ತಗೊಂಡು ಹೋಗ್ತಾರೆ ಹೊರತು ಚಿಂತನೆ ಮಾಡ್ತಾರೋ ಬಹಳ ಕಡಿಮೆ ಜನ. ನಾವು ಕೆಂಪೇಗೌಡರ ಶಿಲೆ ವಿನ್ಯಾಸ ಮಾಡಿದ ಮೇಲೆ, ನಾನು ದೇವಸ್ಥಾನ ಕಟ್ಟಿದ ಮೇಲೆ ಎಲ್ಲ ಪುಣ್ಯಾತ್ಮರು ಇಲ್ಲಿ ಒಕ್ಕಲಿಗ ಜನಾಂಗ ಇದೆ, ಇಲ್ಲಿ ಅನ್ನದಾಸೋಹವನ್ನು ಮಾಡಬೇಕು ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ ಅಂತ ಹೇಳಿದ್ರು. ಅವತ್ತು ಒಂದೇ ಮಾತಂದೆ, ಇದೆಲ್ಲ ಕೇಳಬಾರ್ದು, ಮಾಡಬೇಕು. ನಿಮ್ ಜೊತೆ ನಾನು ಇರ್ತೀನಿ, ಜಾತ್ರೆಗೆ ಎಷ್ಟು ಅಕ್ಕಿ ಬೇಕು ಅಷ್ಟು ಪೂರ್ಣ ನಾನು ಕೊಡ್ತೀನಿ, ಗಾಡಿ ತಂದು ನಿಲ್ಲಿಸ್ತೀನಿ ವ್ಯಾನ್ ಅಲ್ಲಿ ಅಥವಾ ಲಾರಿಲಿ, ಸಂಜೆವರೆಗೂ ಉಪಯೋಗಿಸಿ, ಮಿಕ್ಕಿದ ಅಕ್ಕಿಯನ್ನ ನೀವು ವಾಪಸ್ ನಾನು ಕಳಿಸ್ಕೊಡಿ ಅಂತ ಹೇಳಿ ಮಾತುಕತೆ ಇಲ್ದ್ರೆ ಘೋಷಣೆಯನ್ನ ಮಾಡಿದೆ ಎಲ್ಲರ ಮುಖೇನ. ಅದೇ ರೀತಿ ಗಾಡಿಲಿ ತುಂಬ ಕಳಿಸ್ದೆ. ಕಾರ್ಯಕ್ರಮ 12-13 ವರ್ಷ ನಾನು ನಿರಂತರವಾಗಿ ಕೊಟ್ಟೆ. ಅಲ್ಲಿಗೆ ಒಂದು ಪ್ರಾರಬ್ಧ ಅಂತಾರೆ, ಒಳ್ಳೆ ಭಾಷೆಯಲ್ಲಿ ಪ್ರಾರಬ್ಧ ಅಂದ್ರೆ ಶನಿ ಕಾಟ ಪ್ರಾರಂಭ ಅಂತ. ಆವಾಗ ಏನಾಯ್ತು, ಅಕ್ಕಿ ಅವ್ರೊಬ್ಬರೇ ಯಾಕೆ ಕೊಡಬೇಕು, ನಾನು ಒಂದು ಮೂಟೆ ಕೊಡ್ತೀನಿ, ನಂದೊಂಚೂರು ಹೆಸರು ಬರ್ಸಿ ಅಂತ ಕೆಲವು ಜನ ಅಂದ್ರು. ಅದಕ್ಕೆ ಕೇಳಿದೆ, ನಿಮಗ್ ಮಾಡಕ್ ಯೋಗ್ಯತೆ ಇಲ್ಲ, ತಿನ್ಬಿಟ್ಟು ಮನೇಲಿ ಹೋಗಿ ಮನೆ ಕಳೋಂತ ಮನಸ್ಸು ನಿಮ್ಗಿಲ್ಲ ಅಂದ್ಮೇಲೆ ನೀವ್ ಯಾವ ಜಾತಿಯವರಪ್ಪ ಅಂತ ಮನಸ್ಸಿಗೆ ಬಹಳ ನೋವಾಯ್ತು. ಅವಾಗ ಹೇಳಿದೆ, ನಾನು ಪೂರ್ಣವಾಗಿ ಜವಾಬ್ದಾರಿ ಆಗಲ್ಲ ಅಂದಿಸ ನೀವು ಮಾಡಿ, ಯಾರೋ ಒಂದು ಮೂಟೆ ಅಕ್ಕಿ ಕೊಡ್ತಾ ನಾನು ಹೆಸರು ಹಾಕ್ತೀನಿ ಅಂದ್ರೆ ಅವ್ರ ಹೆಸರು ಬೇಕಿಲ್ಲ, ನಾನು ಬೇಕಾದ್ರೆ ಸ್ಟಾಪ್ ಮಾಡ್ತೀನಿ, ನಾನು ಅನುದಾನ ನಿರಂತರವಾಗಿ ಮಾಗಡಿಲಿ ದೇವಸ್ಥಾನದಲ್ಲಿ ಮಾಡ್ತೀನಿ, ಅಲ್ಲೇ ಮಾಡ್ತೀನಪ್ಪ, ಯಾರೋ ಪುಣ್ಯಾತ್ಮರು ಮಾಡಿ. ಅವತ್ತು ನಡೆದಂತ ಕಾಲದಲ್ಲಿ, ಅನ್ನದಾಸೋ ಇಲ್ಲದಂತ ಕಾಲದಲ್ಲಿ ನಾನು ಎದೆ ತಟ್ಟಿ ಈ ಅನ್ನ ದಾಸೋಹಕ್ಕೆ ನಾನು ಮುಂಚೂಣಿ ಕೊಟ್ಟಿದ್ದೀನಿ, ಹಾಗಾಗಿ ನಡೀಲಿ. ನೀವೆಲ್ಲರೂ ಸೇರಿ ಏನ್ ಮಾಡ್ತಿದ್ರೆ, ನೀವೆಲ್ಲ ನೀರ್ ಮಜ್ಜಿಗೆ, ಹೆಸರು ಬೇಳೆ, ಈ ಸಾಂಬಾರ್ ಅಂದ್ರೆ ಗಟ್ಟಿ ಸಾರೋ ತಿಳಿ ಸಾರೋ ಅಷ್ಟಕ್ಕೆ ನೀವೆಲ್ಲ ಜೊತೆ ನನ್ನ ಕೈ ಜೋಡಿಸಿ ಇದು ಮಹೋತ್ಸವ ನಡಿಬೇಕು ಅಂತ ಹೇಳಿದೆ. ಅದಾಗಿ ಒಂದು 12-13 ವರ್ಷಕ್ಕೆ ರಾಜಕೀಯದ ಪಿತ್ತೂರಿ ಮತ್ತೆ ಅಳುಬರ್ನೆಲ್ಲ ಸೈಡಿಗೆ ತಳ್ಳೋದು, ಆ ತಿನ್ನೋ ಅನ್ನಕ್ಕೆ ಮಣ್ಣು ಹಾಕೋದು, ಇವ್ರದೇ ತಟ್ಟೆ ಹಾಕೊಂಡು ಒಳ್ಳೆ ಭಕ್ಷ್ಯ ಭೋಜನ ತಿನ್ನುವಂಥದ್ದು ಮಾಡಿಕೊಂಡು ಈ ಅರವಂಟಿಗಳನ್ನು 2 ಮಾಡ್ತೀವಿ. ಬಾಲಗಂಗಾಧರ ಸ್ವಾಮಿ, ರಂಗನಾಥ ಸ್ವಾಮಿ, ಮಾಗಡಿ ಕೆಂಪೇಗೌಡರು ನಡೆಸುವಂತಹ ದಾಸೋಹಕ್ಕೆ 2 ಕವಲೊಡೆದು 2 ಸಹ ನಡೀತಾ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದೇ ತರ ಮಾಡಿ, ಒಂದೇ ಕಡೆ ಸೇರಿ, ಒಂದೇ ಊಟ ಮಾಡಿ, ಎಲ್ಲರೂ ಭಗವಂತನ ಹೆಸರು ನಾವೆಲ್ಲರೂ ಒಂದು ಅಂತೇಳಿ ಸಾರ್ವಜನಿಕರವಾಗಿ
ಎಲ್ಲರೂ ಎಲ್ಲ ಜನಾಂಗದ ಹಿರಿಯರು ಸೇರಿ ಮಾಡಿದಂತ ಆ ಪುಣ್ಯದ ಕೆಲಸಕ್ಕೆ ಅನ್ನದಾಸೋಹಕ್ಕೆ ಅದಕ್ಕೂ ನೀವು ಕಡ್ಡಿ ಅಲ್ಲಾಡ್ಸ್ಬಿಟ್ರಲ್ಲ. ದೇವ್ರ ಮೆತ್ತನೇನ್ರಿ ರೇ. ಅವಾಗ್ಲೇ ಯಾರು ಹೇಳ್ತಾ ಇದ್ರು, ನಮ್ದೆಲ್ಲ ಗಂಟೆಗೆ ಹೊಡಿಯೋ ಕೆಲಸ ಅಲ್ಲ, ನಾವು ಬರೀ ಗಂಟೆ ಹೊಡಿತೀವಿ, ಗಂಟೆನ ಆಫ್ ಮಾಡೋನು ಮೇಲಕ್ಕೆ ಇನ್ನೂ ಜೋರಾಗಿ ಹೊಡಿಯೋನು ಅಲ್ಲೊಬ್ಬ ಭಗವಂತವನೇ ಅಂತ. ಅದನ್ನ ಯಾವತ್ತೂ ಮರಿಬೇಡಿ. ಹಾಗಾಗಿ ಮಾಗಡಿಯಲ್ಲಿ ಇಲ್ಲಿವರೆಗೂ ನಿರಂತರವಾಗಿ ಆ ಕೆಂಪೇಗೌಡರ ಹೆಸರಿನಲ್ಲಿ ಅನ್ನದಾಸೋಹವನ್ನ, ಅದು ಗ್ರಾಮದಲ್ಲ ಜಿಲ್ಲಾ ಮಟ್ಟದಲ್ಲಿ ನಾನು ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಇವತ್ತು 50,000 ಜನ ಬರ್ಲಿ, 1,00,000 ಜನ ಬರ್ಲಿ, 25,000 ಜನ ಬರ್ಲಿ, ಒಬ್ರು ಊಟ ಇಲ್ಲ ಅಂತ ಯಾರನ್ನೂ ನಾನು ಇವತ್ತವರೆಗೂ ಮಾಗಡಿ ಕೋಟೆಯಿಂದ ಕಳಿಸಿಲ್ಲ. ಹಾಗೆ ಆ ಭಗವಂತನ ಕಾಲವೇಶ್ವರ ಸ್ವಾಮಿ ಅನುಗ್ರಹ, ಕೆಂಪೇಗೌಡರ ಕೃಪೆ, ಆಮೇಲೆ ನನ್ನಲ್ಲಿರುವ ಪ್ರಾಮಾಣಿಕತೆ ಅದೆಲ್ಲವೂ ಯಶಸ್ವಿಯಾಗಿ ನಡೀತಾ ಇದೆ. ಆದ್ರೂ ಇವತ್ತು ಗ್ರಹಚಾರ ಅಂದ್ರೆ ತಿರ್ಗಾ ಒಂದು ಶನಿ ಕಾಟ ಪ್ರಾರಂಭವಾಗಿದೆ. ಇವತ್ತು ಕಂದ ಕಟ್ಟತ್ತು, ಇವತ್ತು ಕೆಂಪೇಗೌಡರ ಶಿಲೆಯನ್ನ ಏನೋ ಬದಲಾವಣೆ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದು ಬದಲಾವಣೆ ಮಾಡೋದು ಬಿಡೋದು ನೋಡೋಣ. ಯಾಕೆ ನಾನು ಈ ವಿಷಯವಾಗಿ ಚರ್ಚೆ ಮಾಡಲ್ಲ, ಅದು ಸಾರ್ವಜನಿಕರು ಉತ್ತರ ಕೊಡ್ತಾರೆ. ಹಾಗಾಗಿ ಕೆಂಪೇಗೌಡರ ಮಣ್ಣಲ್ಲಿ ಹುಟ್ಟಿದ್ರಿ, ಕೆಂಪೇಗೌಡರ ಹುಣದಲ್ಲಿ ಇದ್ದೀರಿ, ಕೆಂಪೇಗೌಡರ ಜಾಗದಲ್ಲಿ ಬದುಕ್ತಾ ಇದ್ದೀರಿ. ಆ ಬದುಕಲ್ಲಿ ನೀವು ಆ ಬದುಕನ್ನ ಬೇರೆಯವರ ಬದುಕನ್ನ ಕಸಿದು ಮತ್ತೆ ಬದುಕನ್ನ ಕಟ್ಟೋಕೆ ಹೊರಟಿದ್ರಲ್ಲ, ಅದು ಒಳ್ಳೇದಲ್ಲ. ನಮಗೆ ಮಾಗಡಿ ಕ್ಷೇತ್ರದಲ್ಲಿ ಇರುವಂತ 3 ಜಾಗ. ಒಂದು, ಕೆಂಪೇಗೌಡರು ಶಿಲೆ ವಿನ್ಯಾಸ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ಹಾಸ್ಪಿಟ್ಲಿಗಿರ್ಬೋದು, ಪುರಸಭೆಗಿರ್ಬೋದು, ತಹಸೀಲ್ದಾರ್ ಆಫೀಸಿಗಿರ್ಬೋದು, ಇನ್ನು ಸಿಟಿ ಮಾರ್ಕೆಟ್, ಸಿಟಿ ಒಳಗಡೆ ಹೋಗುವಂತ ಯಾವುದೇ ಜನ ಬಂದು 1 ಗಂಟೆ ಕಾಲ ಕಳೀತಾರೆ, ಸಮಯ ತಗೊಂಡು ಆಫೀಸ್ಗೆ ಹೋಗ್ತಾರೆ ಅಂದ್ರೆ ಇದೊಂದು ಜಾಗ ಬಿಟ್ರೆ ಯಾವುದೂ ಇಲ್ಲ. ಎಲ್ಲ ಸಾರ್ವಜನಿಕರು ಹೇಳಿದ್ರು, ನಾವು ಜೀವ ಬಿಟ್ರು ಈ ಜಾಗವನ್ನ ಯಾವುದೇ ಕಾರಣಕ್ಕೂ ಕೆಂಪೇಗೌಡರನ್ನ ಅಲುಸಕ್ಕಾಗ್ಲಿ ಈ ಒಂದು ಜಾಗಕ್ಕೆ ಬಿಡಲ್ಲ ಅಂತ ಹೇಳಿದರೆ ಅದು ನನಗೆ ತೃಪ್ತಿಯನ್ನು ಕೊಟ್ಟಿದೆ, ಸಂತೋಷ ಆಗಿದೆ. ಬಂಧುಗಳೇ, ಇನ್ನೊಂದು, ಮಾಗಡಿಯಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿರ್ಬೋದು ಅಥವಾ 5,000 3,000 ಜನ ಕಾರ್ಯಕ್ರಮ ಮಾಡುವಂತ ಒಂದೇ ಒಂದು ಜಾಗ, ಅದು ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲಿ ನಮ್ಮ ಮಾಗಡಿ ಪುರಸಭೆಯ ಆವರಣದಲ್ಲಿರುವಂತ ಕೆಂಪೇಗೌಡರ ಬಯಲು ರಂಗ ಮಂಟಪ. ಅದು ಕೆಂಪೇಗೌಡರ ಹೆಸರಲ್ಲಿ ಒಂದು ಮಂಟಪ ಇತ್ತು. ಅಲ್ಲಿ ನಾಟಕ ಆಗ್ತಾ ಇತ್ತು, ರಾಜಕೀಯದ ಕಾರ್ಯಕ್ರಮಗಳು ಆಗ್ತಾ ಇತ್ತು, ಯಾವ್ದಾನ ಕಾರ್ಯಕ್ರಮಗಳು ಯಾವುದೇ ನಡೆದ್ರು ಅಲ್ಲಿ ನಡೀತಾ ಇತ್ತು, ನಾಟಕ ನಡೀತಾ ಇತ್ತು. ಇವತ್ತು ಅವಶೇಷವನ್ನ ಕಿತ್ತಿ ಇವತ್ತು ಆ ಬಯಲು ರಂಗ ಮಂದಿರವನ್ನ, ಕೆಂಪೇಗೌಡರ ಬಯಲು ರಂಗ ಮಂದಿರವನ್ನು ನೆಲಸಮ ಮಾಡಿದ್ದಾರೆ. ಆಟ ಆಡ್ತಿದ್ರು, ಕುಸ್ತಿ ಮಾಡೋರು, ಮನೋರಂಜನೆ ಕಾರ್ಯಕ್ರಮ ಎಲ್ಲ ಕೇಳಿ, ಮನೋರಂಜನೆ, ಕುಸ್ತಿ ಆಡೋರು, ಕಬಡ್ಡಿ ಆಡೋರು, ಟೂರ್ನಮೆಂಟ್ ಆಡೋರು, ನಾಟಕ ಆಡೋರು, ಕುಸ್ತಿ ಎಲ್ಲ ಮಾಡ್ತಾ ಇದ್ದ ಒಂದೇ ಒಂದು ಜಾಗ. ಅದೊಂದು, ಇದು 2ನೇ ಜಾಗ. ಇನ್ನೊಂದು, ಇವತ್ತು ಜಿಲ್ಲಾ ಮಟ್ಟದಲ್ಲಿ ಯಾವ್ದಾದ್ರು ಸ್ಪೋರ್ಟ್ಸ್ ಅಂದ್ರೆ ಕ್ರೀಡೆಗಳು ನಡಿಬೇಕಾದ್ರೆ ಜೂನಿಯರ್ ಕಾಲೇಜ್ ಪಕ್ಕದಲ್ಲಿ 1.5 ಜಾಗ, 1.5 ಎಕರೆ 2 ಎಕರೆ ಜಾಗ ಇತ್ತು. ಅದು ಸಾಮಾನ್ಯವಾಗಿ ಮಟ್ಟ ಮಾಡಿಕೊಂಡು ಕ್ರೀಡೆಗಳನ್ನು ನಡೆಸ್ತಾ ಇದ್ರು. ಇಂದಿನ ಶಾಸಕರಾದ ಮಂಜೂರವರು ಅವತ್ತಿನ ಅವರ ಅವಧಿಯಲ್ಲಿ ಅವರು ಒಂದು ಬೌಂಡ್ರಿಯನ್ನ ಬಹಳ ಸೊಗಸಾಗಿ ಮಟ್ಟ ಮಾಡಿ, ಮತ್ತೆ ರನ್ನಿಂಗ್ ಮಾಡಲಿಕ್ಕೆ, ಹೆಲಿಕಾಪ್ಟರ್ ಬಂದಲ್ಲಿ ಇಳಿಯಲಿಕ್ಕೆ, ಮತ್ತೆ ಆಟ ಪಾಠಗಳಾಡೋಕ್ಕೆ, ಕ್ರಿಕೆಟ್ ಆಡೋದಕ್ಕೆ, ವಾಕ್ ಮಾಡೋದಕ್ಕೆ ಎಲ್ಲವನ್ನ ಅನುಕೂಲವನ್ನ ಮಾಡಿ ಅದೊಂದು ಒಂದು ಜನಕ್ಕೆ ಅಂದ್ರೆ ಕ್ರೀಡಾಪಟುಗಳಿಗೆ ಒಂದು ಜಾಗ ನಿಗದಿಯಾಗಿತ್ತು. ಇವತ್ತು ಅದು ಅಭಿವೃದ್ಧಿ ಹೆಸರಿನಲ್ಲಿ ಸಂಪೂರ್ಣವಾಗಿ ತೆಗೆದು ಹಾಳು ಮಾಡ್ತಾ ಇದ್ದಾರೆ. ಅದು ಏನು ಅಭಿವೃದ್ಧಿ ಆಗುತ್ತೆ ಅಂತ ಮಾಗಡಿ ತಾಲೂಕಲ್ಲಿ ಯಾರಿಗೂ ನಂಬಿಕೆ ಇಲ್ಲ. ಅಭಿವೃದ್ಧಿ ಆಯ್ತು ಅಂತ ನಮಗೂ ನಂಬಿಕೆ ಇಲ್ಲ, ಇಲ್ಲಿ ಯಾರಿಗೂ ನಂಬಿಕೆ ಇಲ್ಲ. ಆದ್ರೂ ಅಭಿವೃದ್ಧಿ 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 ನಾನು ಯಾರೋ ಮಾಡಕ್ ಹೋಗ್ತೀನಿ, ಅಭಿವೃದ್ಧಿ ಎಲ್ಲ ಅಡ್ಡ ಬರ್ತಾರೆ ಅನ್ನೋದನ್ನ ಇಟ್ಕೊಂಡು ಅದು ನಡೀತಾ ಇದೆ. ಈ ಸಾರ್ವಜನಿಕರು ನಿಮ್ಗೆ ಒಂದು ಉತ್ತುಂಗವಾದ ಒಂದು ಸ್ಥಾನವನ್ನು ತುಂಬಿದರೆ, ಆ ಉತ್ತುಂಗ ಸ್ಥಾನದಲ್ಲಿ ನಿಂತು ಎಲ್ಲರನ್ನ ಚರ್ಚೆ ಕರೆದು ಸರಿ ತಪ್ಪುಗಳನ್ನ ಮಾಡುವಂತ ನೀವು ಒಂದು ವ್ಯಕ್ತಿತ್ವ ನೀವು ಬೆಳೆಸ್ಕೊಂಡಿಲ್ಲ. ಅಧಿಕಾರಿಗಳು ಬಿಟ್ಟು ಎಲ್ಲಾರು ಅವ್ರ ಕೈಯಲ್ಲಿ ಮಾಡಿಸ್ಬಿಟ್ಟು ನೀನ್ ಕಾಣದಂಗ ಅಧಿಕಾರಿ ಮಾಡಿದ್ರೆ ಅಧಿಕಾರದಂಗ ನೀನ್ ಮಾಡಿಸ್ತಾ ಇದ್ಯಾ. ಇದು ಶೋಭೆ ತರದಲ್ಲ. ಕಣ್ಣು ಮುಚ್ಕೊಂಡು ಬೆಕ್ಕು ಹಾಲು ಕುಡಿದ್ರು ಲೋಕ ಎಲ್ಲ ಕತ್ಲೆ ಆಗಲ್ಲ. ಇನ್ನು ಕೆಲವು ಬೆಕ್ಕು ಹಾಲ್ಗೋಸ್ಕರ ಕಣ್ಬಿಟ್ಕೊಂಡು ಕಾಯ್ತಾ ಇರ್ತವೆ. ಆದ್ರಿಂದ ಎಲ್ಲೂ ನೀವು ತಪ್ಪಿಸ್ಕೊಳಕ್ ಆಗಲ್ಲ. ಹಾಗಾಗಿ ನೀವು ಏನಾದ್ರೂ ಕೆಲಸವನ್ನ ಮಾಡಬೇಕಾದ್ರೆ ಎಲ್ಲಾದ್ರೂ ಒಂದು ಬೋರ್ಡ್ ಹಾಕಿದ್ರ, ಎಷ್ಟು ಕೋಟಿ ಹಣ ಬಂತು, ಇಷ್ಟು ಬಿಡುಗಡೆ ಆಗಿದೆ, ಈ ಪ್ರಮಾಣದಲ್ಲಿ ನಾವು ಕಟ್ಟಡವನ್ನು ಕಟ್ತಾ ಇದೀವಿ, ಪ್ಲಾನಿಂಗ್ ಇದೆ, ಒಂದ್ ಹಾಕಿದ್ದೀರಾ. ಕಟ್ಟಡ ಮಾಡೋದು ಬಿಟ್ಬಿಡ್ರಿ, ಆಮೇಲೆ ನೋಡ್ಕೊಳ್ಳೋಣ. ಒಂದೇ ಒಂದು ಪ್ಲಾನ್ ಹಾಕಿದೆ ನಿಮ್ ಯೋಗ್ಯತೆಗೆ ಇಷ್ಟು ವರ್ಷ
ಒಂದೇ ಒಂದು ಪ್ಲಾನ್, ಏನೂ ಇಲ್ಲ. ಮಾತೆತ್ತರೆ ಮಾಗಡಿ 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 ಹೇಳೋದಕ್ಕೆ ನಮ್ಗೆ ಮಾಗಡಿ ಬಂದಾಗ ಮನಸ್ಸು ನೋವಾದಾಗ ಹೇಳ್ಕೊಳ್ಳೋದು ನಮ್ಗೆ ಅನ್ಸ್ತದೆ. ನಾವು ಅಂತ ಬಿಡಿ ನಮ್ಮಣ್ಣನ್ನ, ನಮ್ ಜನನ, ನಮ್ಮ ಒಂದು ಇದನ್ನ ಜನ ನಾವು ಬೇರೆಯವ್ರಿಗೆ ಅಷ್ಟು ಕೀಳ ಮಾತಾಡ್ಬೇಕಂತ ನಮ್ಗೆ ಅನಿಸ್ತದೆ. ಆದ್ರೆ ನಿಮ್ಗೆ ಏನಿಸ್ತೋ ಗೊತ್ತಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವೇನೇನು ಅಭಿವೃದ್ಧಿಯನ್ನ ಮಾಡ್ತಿರೋ ಅದಕ್ಕೆಲ್ಲ ಸರ್ಕಾರದ ಹಣದು ಮತ್ತೆ ನಿಮ್ಮ ಪ್ಲಾನ್ಗಳು ಅಥವಾ ಏನು ಅಭಿವೃದ್ಧಿ ಆಗುತ್ತೆ ಸಾರ್ವಜನಿಕರನ್ನ ಕರೆದು ನಿಮ್ಮ ತೀರ್ಮಾನವನ್ನು ತಗೊಂಡು ಅಭಿವೃದ್ಧಿ ಮಾಡೋದಕ್ಕೆ ನಾವೆಲ್ಲರೂ ಸಹಕರಿಸಲಿಕ್ಕೆ ನಾವು ಸಿದ್ಧರಿದ್ದೀವಿ. ಅಭಿವೃದ್ಧಿ ಆಗಬೇಕು ಅನ್ನೋದೇ ನಮ್ಮ ಅಭಿಲಾಷೆನೂ ಇದೆ. ಹಾಗಾಗಿ ಮಾಗಡಿ ನಾಡು ನೋಡಿ, ಅನ್ನ ನೋಡಿ, ಎಷ್ಟೋ ವರ್ಷದ ನೀವು ರಾಜಕಾರಣ ಮಾಡಿ ಯಾರಿಗೂ ಅನ್ನ ಹಾಕೋರೆಲ್ಲ ಗೊತ್ತಿಲ್ಲ ನೋಡಿ. ಎಲ್ಲ ಪುಣ್ಯಾತ್ಮರು ತಮ್ಮ ಹತ್ರ ಏನೂ ಇಲ್ದಿರುವೆ ಅನ್ನ ಹಾಕ್ಬೇಕು ಅಂತ ಹೇಳಿ ಒಗ್ಗಟ್ಟು ಮಾಡಿ ತಂದು ಇವತ್ತು ಬಂದಂತ 10,000, 20,000, 50,000 ಜನಕ್ಕೆ ಅನ್ನ ಹಾಕ್ತಾರೆ ಅಂದ್ರೆ ಅದನ್ನ ನೋಡ್ ಕಲೀರಿ. ಒಡೆದಾಕೋದ್ ಬೇಡ, ಮನೆ ಹೊಡೆಯೋದ್ ಬೇಡ, ಇಬ್ಬರಿದ್ದವ್ರನ್ನ ಮೂವರು ಮಾಡೋದ್ ಬೇಡ. ಅದೆಲ್ಲ ಒಳ್ಳೇದಲ್ಲ. ಕಾಲ ನಿರ್ಣಯ ಭಗವಂತ ಮಾಡ್ತಾನೆ. ಹಂಗನ್ಬಿಟ್ಟು ನಾವಿವತ್ತು ಮಾಗಡಿ ಅನ್ನದಾಸೋಹದ ಬಗ್ಗೆ ನಮ್ಮ ಧನಂಜಯವರು, ಜಯರಾಮರವರು, ನಮ್ಮ ಶಿವಣ್ಣವರು, ಇನ್ನು ಅನೇಕ ಜನ ಹಿರಿಯವರು ಇಲ್ಲೆಲ್ಲ ಬಂದು ಮಾತಾಡಿದ್ದಾರೆ. ಇದೆಲ್ಲವೂ ಮುಂದಿನ ದಿನಗಳಲ್ಲಿ ಜನಕ್ಕೆ ತಿಳಿಸುವಂತ ಕೆಲಸ. ಯಾರು ಏನ್ ಮಾಡಿದ್ದಾರೆ ನೋಡಿ. ರೇವಣ್ಣವರು ಕೋಟೆ ಒಳಗಡೆ ಅಂದ್ರೆ ಬಸ್ ಸ್ಟ್ಯಾಂಡ್ ಇಂದ ಹೋಗಿ ರೈಟ್ ಸೈಡ್ ಅಲ್ಲಿ ಒಂದು ಗುರುಭವನ ಅಂತ ಕಟ್ಟಿದ್ರು. ಹೌದಾ? ಗುರುಭವನ ಕಟ್ಟಿದ್ದಾರೆ ಯಾರು? ರೇವಣ್ಣವರ. ಎಚ್.ಎಂ. ರೇವಣ್ಣವರು ಒಂದು ಗುರುಭವನ ಕೋಟೆ ಆವರಣದಲ್ಲಿ ಕಟ್ಟಿದ್ರು. ಆದ್ರೆ ಇದು ಕೋಟೆಯ ಉತ್ತರದ ಭಾಗದ, ಕೋಟೆ ಒಳಗಡೆ ಬರುವಂತ ಜಾಗದ ಇದು ಬಲಭಾಗದಲ್ಲಿ ನಾವು ನಿಂತಿದ್ದೀವಿ. ಎಡಭಾಗದಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ. ಇಲ್ಲಿ ಎಚ್.ಎಂ. ರೇವಣ್ಣವರು ಶಾಸಕರಾದಂಥ ಕಾಲದಲ್ಲಿ ಒಂದು ಗುರುಭವನ ಅಂತ ಇಲ್ಲಿ ಕಟ್ಟಿದ್ರು. ಈ ಗುರುಭವನವನ್ನು ಕಟ್ಟಿ ಒಂದಷ್ಟು ವರ್ಷಗಳಾದ ನಂತರ ಈ ನಮ್ಮ ಮಾಗಡಿ ಎಸ್.ಸಿ. ಬಾಲಕೃಷ್ಣವರು ಶಾಸಕರಾದ ಮೇಲೆ ವೈಯಕ್ತಿಕ ದ್ವೇಷದಿಂದ, ರಾಜಕೀಯ ದ್ವೇಷದಿಂದ ಇಲ್ಲಿರುವಂಥ ಕಟ್ಟಡವನ್ನ ಒಂದೊಂದೇ ಕಲ್ಲು ಕಿತ್ತು ಮುಗಿಸ್ಬಿಟ್ರು. ಅದೆಲ್ಲವೂ ಬೀಳ್ತು. ಬಿದ್ದ ಮೇಲೆ ತೀರು ಗೀರು ಕಿಟಕಿ ಬಾಗಿಲು ಜನ ಉತ್ಕೊಂಡೋದ್ರು. ಅದಾದಂಥ ಮಣ್ಣು ಕಲ್ಲು ಎಲ್ಲ ನೋಡಿ ಇದೇ ರಾಶಿ. ಇವತ್ತು ಇದೊಂದು ರಾಶಿಯಾಗಿ ಮಣ್ಣಾಗಿ ಹುಲ್ಲು ಬಿದ್ದು ಕಲ್ಲು ಬಿದ್ದು ಈಗ ಅವಶೇಷಗಳೇ ಇಲ್ಲದ ರೀತಿಯಲ್ಲಿ ಈ ಕೋಟೆಯ ಗುರುಭವನ ಕುರುಹು ಇಲ್ಲದೆ ಇವತ್ತು ನಮಗೆ ಕಾಣ್ತಾ ಇದೆ. ಗುರುಭವನ ಕುರುಹು ಇಲ್ಲದೆ ಇವತ್ತು ಇದ್ಯಾರು ಗುರುಭವನ ಇತ್ತು ಅಂತ ಯಾರನ್ನ ಹೇಳ್ತಾರ? ಅದನ್ನ ಶಾಸಕರಿಗೆ ಕೇಳ್ಬೇಕು. ಅದು ಯಾಕೆ ಕೊಡ್ಸದ, ಯಾಕೆ ಕಿತ್ತಾಕ್ತ ಅಂತ. ಎಚ್.ಎಂ. ರೇವಣ್ಣವರು ಅದನ್ನೂ ಕೇಳಲಿಲ್ಲ. ಯಾಕೋ ನನ್ನ ಮೇಲೆ ದ್ವೇಷಕ್ಕೆ ಅದನ್ನ ಕಿತ್ತಾಕ್ತಂತ ಅವರು ಕೇಳಲಿಲ್ಲ. ಹೆಂಗಿದೆ ಪ್ರಪಂಚ ಅಂದ್ರೆ ಇದು ಏನು ಯಾರು ಕೇಳಂಗೆ ಅಲ್ವಾ ಅಂತ ಒಂಥರ ನನಗೆ ಸಂಶಯ ಬಂದಿದೆ. ಇದು ಗುರುಭವನದ ಇತಿಹಾಸದ ಕತೆ. ಇವತ್ತು ಈ ಗಲೀಜು ಇದೊಂದೆಲ್ಲ ಮಣ್ಣೆಲ್ಲ ನಾವೇ ಕೆಂಪೇಗೌಡರ ಕಾರ್ಯಕ್ರಮದಲ್ಲಿ ಮಣ್ಣೆಲ್ಲ ಒತ್ತಿಸಿ ತಳಿಸಿದ್ದೀವಿ. ಈ ಬಿದ್ದಂತ ಪೂರ ಮಣ್ಣು ಈ ಗುರುಭವನದ ಮಣ್ಣು. ಎಲ್ಲರೂ ಪ್ರೀತಿಸುವಂತ ಜಾಗವನ್ನ ಆ ತಾಯಿ ಸ್ಥಾನದಲ್ಲಿದ್ದಂತ ಆ ಒಂದು ಜಾಗದಲ್ಲಿ ಇವತ್ತು ಅದನ್ನ ನೆಲಸಮ ಮಾಡಿದಿರಿ. ಇದು ಅಭಿವೃದ್ಧಿ ಅಲ್ಲ, ಇದು ವಿನಾಶದ ಅಂಚಿನ ಒಂದು ಕೊನೆಯ ಭಾಗ ಅಂತ ನಾನು ಕೂಡ ಭಾವಿಸಿದ್ದೀನಿ. ಇನ್ನು ಉಳಿದಿದ್ದು ಕೆಂಪೇಗೌಡರು ಶಿಲೆ ಅಂದಿರಿ, ನಾನ್ ಮಾತಾಡೋದಿಲ್ಲ. ಆ ಕೆಂಪೇಗೌಡರು ಶಿಲೆ ಅಂತ ಬಂದಾಗ ಜನ ಮಾತಾಡ್ತಾರೆ. ನಿಮ್ ಬಗ್ಗೆ ಏನ್ ಕೇಳಬೇಕು, ಏನ್ ಹೇಳ್ಬೇಕು ಎಲ್ಲ ಜನ ರೆಡಿ ಇದ್ದಾರೆ. ನಾನೊಬ್ಬ ಪ್ರೇಕ್ಷಕನಾಗಿ ಅವ್ರ ಜೊತೆಲಿ ನಾನು ನಿಂತಿರ್ತೀನಿ. ನಾನಂದ್ರೆ ನಿಮ್ಗೆ ಬಹಳ ಕೋಪ ಬರ್ತದೆ. ಏನಪ್ಪ ಕಿತ್ತಪ್ಪನವ್ರಿಗೆಲ್ಲ ಮಾತಾಡ್ಬಿಟ್ರು ಅಂತ ನಾನು ಮಾತಾಡೋದಿಲ್ಲ. ಅದಕ್ಕೆ ಜನ ಉತ್ತರ ಕೊಡ್ತಾರೆ. ಹಂಗ ಜನದ ಜೊತೆಲಿ ನೀವು ಏನಾದ್ರೂ ಮುಂದುವರೆದಾಗ ಮುಂದಿನ ನಾನು ಆ ಜಾಗಕ್ಕೆ ಬಂದಾಗ ನಿಮ್ಮ ವಿಷಯವಾಗಿ ನಮ್ಮ ವಿಷಯಕ್ಕೆ ಚರ್ಚೆ ಆಗ್ತದೆ. ಮುಂದೆ ಕಾದ್ ನೋಡೋಣ. ಒಂದ್ ಹೇಳ್ತೀನಿ, ಕೆಂಪೇಗೌಡರ ನಾಡು ಇವತ್ತು 175ನೇ ಹಿಂದುಳಿದ ತಾಲೂಕು ಆಗಿದೆ ಅಂದ್ರೆ ಇಂಥ ಕೆಟ್ಟ ರಾಜಕಾರಣಿಗಳಿಂದ ಹೊರತು ಯಾವ ರೈತರಿಂದಾಗಲಿ, ಕಾರ್ಮಿಕರಿಂದಾಗಲಿ, ತಾಯಂದಿರದಾಗಲಿ, ಯುವ ಪೀಳಿಗೆಯ ಮುಖಂಡರುಗಳಿಂದಾಗಲಿ ಆಗಿಲ್ಲ. ಇದು ನಮ್ಮ ತಾಲೂಕು ಹಿಂದುಳಿಬೇಕಾದ್ರೆ ಒಂದು ಇದನ್ನ ನಾನು ಎಚ್ಚರಿಕೆಯಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಮೊನ್ನೆ ಯಾವುದೋ ಅಂದ್ರು ಕೋಟೆ ಕಟ್ಟಕ್ಕೆ 180 ಕೋಟಿ ನಮ್ಮ ಚೀಫ್ ಮಿನಿಸ್ಟರ್ ಹತ್ರ ಹೋಗಿ ಮಾತಾಡಿದೆ. ನಾನು ಎಲ್ಲ ಆರ್ಡರ್ ಆಯ್ತು ಮಾಡ್ಬಿಡು ಅಂತ ಹೇಳ್ಬಿಟ್ರು. ಎಲ್ಲ ನನ್ನ ಜಾಬಲ್ಲಿ ಐತೆ, ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂದ್ರು. ಅಲ್ಲಿ
ನಾನು ಮೊನ್ನೆ ಚೀಫ್ ಮಿನಿಸ್ಟರ್ ಆಫೀಸ್ಗೆ ಒಂದು ಲೆಟರ್ ಹಾಕ್ತೆ, ಇದ್ರೊಳಗೆ ಏನೇನು ಬಂದಿದೆ ಕೊಡಿ ಸ್ವಾಮಿ ಇದೆ, ಇದು ನಾವ್ ಯಾರಿಗೂ ಕೊಟ್ಟಿಲ್ಲ, ಏನೂ ಇಲ್ಲ, ನಿಮ್ಗೆ ಹೇಳ್ದವ್ರು ಯಾರು ಅಂತ ಲೆಟರ್ ಕಳ್ಸಿದ್ದಾರೆ. ಅಂದ್ರೆ ಜನಕ್ಕೆ ಯಾವ ತರ ಸಂದೇಶವನ್ನ ನೀವು ಕೊಡ್ತಾ ಇದ್ದೀರಿ. ನಿಮ್ಗೆ ಹೇಳೋರು ಕೇಳೋರು ಇರ್ಲಿಲ್ಲ ಅಂತ ನೀವೆಲ್ಲಾ ಮಾಡ್ಕೊಂಡು ಹೋದ್ರಿ. ನೀವು ಒಬ್ಬ ಉತ್ತಮ ಅಂತ ನಾವು ಬೆಳೆಸಿದ್ವಿ, ನೀನ್ ಬೆಳೆದು ನೀನು ಇರೋ ಕಡ್ಡಿ ಕಸ ಮಣ್ಣೆಲ್ಲ ನಮ್ಮೇಲೆ ಹಾಕ್ತಿಯಲ್ಲಪ್ಪ ನೀನು. ಬೇಡ, ಸ್ವಲ್ಪ ನಮ್ಮ ಕಡೆ ಗಮನ ಕೊಡು, ತಾಲೂಕು ಕಡೆ ಗಮನ ಕೊಡು, ಒಳ್ಳೇದಕ್ಕೆ ಆದ್ಯತೆ ಕೊಡು, ಎಲ್ರನ್ನು ಪ್ರೀತಿಸು, ಎಲ್ರನ್ನು ಗೌರವಿಸು. ನಾವೇನೆಲ್ಲ ಜನ ಸೇರೋಲ್ಲ, ನಿನ್ ಬಗ್ಗೆ ಯಾರನ್ನ ಒಳ್ಳೆ ಮಾತು ಒಬ್ಬ ಹೇಳಪ್ಪ ನೋಡ, ಒಬ್ರು ಎಲ್ಲ ಇಷ್ಟು ಜನ ಸೇರೋರು ನೀನ್ ಬಗೆಲ್ಲಪ್ಪ ನಮ್ ಶಾಸಕರು ಮಾಡೋದು ಸರಿ, ಅಭಿವೃದ್ಧಿ ಆಗಿದೆ ಮಾಡಿದ ಒಬ್ಬ ಹೇಳು. ಅದು ಹೇಳಿದ್ರೆ ನಿಮ್ ಛೇಳಗಳು ಹೇಳ್ಬೇಕಷ್ಟೇ. ಮಾಡ್ಬಿಟ್ಟವ್ರೆ ಅದೇನು ಛೇಳಗಳು ಅವ್ರಿಗೋಸ್ಕರ ಮಾಡಿಕೊಂಡಿದ್ರಿ. ಆ ಪತ್ರಕರ್ತರು ಏನೋ ಒಂದು ಬರೆಯಕ್ ಹೋಗ್ತಾರೆ, ಎಲ್ಲಾರನ್ನೂ ಎದುರು ಸಿಗ್ತೀರಿ. ಅಥವಾ ನಿಮ್ಮ ವಿರುದ್ಧ ಮಾಡಿದವ್ರನ್ನ ಗಣೇಶಾಚಾರಿಗೆ ಕೈ ಕಾಲನ್ನ ಬೂರ್ಸಿದ್ರಿ, ಅದ್ರ ಮೇಲೆ ಅವ್ನು ತೋರಿಸಿ ಎದುರಿಸ್ತೀರಿ ಬೇರೆಯವ್ರಿಗೆ. ಇನ್ನು ಯಾರು ಒಂಚೂರು ಏನೋ ಮಾತಾಡಿದ್ರೆ, ಯಾಕಪ್ಪ ಏನು ಸಮಾಚಾರ ಎಲ್ಲ ನೀವೇ ಕೃಷ್ಣಪ್ಪನಿಗೆ ಎತ್ಕೊಟ್ಟು ಬಿಡ್ತೀರಂತೆ ಅಂತ. ಕೃಷ್ಣಪ್ಪನಿಗೆ ಇವತ್ತಿನ ಹೋಯ್ಕ ಬಂದವನ ಇಲ್ಲಿಗೆ, ನಮ್ಗೆ ಬುದ್ಧಿ ಇಲ್ವಾ? ಹೆಂಗ್ ಬೇಕು ಹಂಗ್ ಮಾತಾಡ್ತೀರ. ನ್ಯಾಲ್ಗೆ ನಾನು ನೆಟ್ಟಿ ಒಂದು ಮಾಡಿಕೊಂಡು ಹೆಂಗ್ ಬೇಕಾಡ್ತಂದು ಆ ಕಡೆ ಈ ಕಡೆ ನ್ಯಾಲ್ಗೆ ತಿಳಿಸ್ಬೇಡಿ. ಒಳ್ಳೆ ಮಾತಾಡಿ, ಒಳ್ಳೇದ್ ಹೇಳಿ, ಒಳ್ಳೇದಕ್ಕೆ ಗೌರವ ಕೊಡಿ, ಒಳ್ಳೇದ್ ಮುಚ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮಾಗಡಿ ಮಣ್ಣಲ್ಲಿ ಹುಟ್ಟರೆ ನಿಮ್ಮ ನಮ್ಮೆಲ್ಲರ ಸೌಭಾಗ್ಯ. ಆ ಸೌಭಾಗ್ಯದಲ್ಲಿ ನೀವು ಸಂತೋಷ ಪಡ್ಲಿಲ್ಲ, ಹರ್ಷ ಪಡ್ಲಿಲ್ಲ, ಎಲ್ರೂ ಹಾಳಾಗ್ಲಿ ನಾನು ಬದುಕ್ತೀನಿ ಅಂದ್ರೆ ಅದು ಶಿವನು ಮೆಚ್ಚಲ್ಲ, ಕಾಲನು ಮೆಚ್ಚಲ್ಲ, ಜನನು ಮೆಚ್ಚಲ್ಲ. ಇದು ನಿಮ್ಮಲ್ಲಿ ಮನಸ್ಸಿನಲ್ಲಿ ಇರಲಿ ಅನ್ನುವಂತ ವಿಚಾರವನ್ನ ಹೇಳಕ್ಕೆ ಬಯಸ್ತೀನಿ. ಹಾಗಾಗಿ ಇಷ್ಟು ಹೊತ್ತು ಮಾತಾಡಿದಂತ ಎಲ್ಲ ಪುಣ್ಯಾತ್ಮರಿಗೂ ವಂದಿಸ್ತೀನಿ. ಯಾಕಂದ್ರೆ ನಾನು ರಂಗನಾಥ ಸ್ವಾಮಿ ಜಾತ್ರೆಯ ಮಹೋತ್ಸವದ ಅನ್ನದಾಸೋಹದ ವಿಚಾರವನ್ನ ನಾನು ಮಾತಾಡೋದು ತಮೇಜವ್ರಿಗೆ ಮಾಡಿದೆ. ಶಿವಣ್ಣವರು ಅಲ್ಲೇ ಸಿಗ್ತಾರೆ ಅಂದ್ರೆ ನಮ್ಗೆ ಜನನಾಯಕರ ಅಡ್ಮಿಟ್ ಮಾಡ್ತಾರೆ, ಬಂದು ಕೂತ್ಕೋತಾರೆ. ಇವರೆಲ್ಲ ಇನ್ನೇನು ಕೂತ್ಕೋತಾರೆ, ಇವರೆಲ್ಲ ಬಂದು ಹಂಗೆ ಕೂತ್ಕೊಳ್ಳೋದು. ಜನಗಳಿಗೆ ಅನುಕೂಲ ಆಗ್ಬೇಕು. ಚೆನ್ನಾಗಿದೆ ಅನುಕೂಲ. ಇದೊಂದು ಸೂಕ್ತ ಜಾಗ ಬಿಟ್ಟೆ ನಾವು ಕೋತಿ ಕಟ್ತಕ್ಕಲ್ಲ, ಅದಕ್ಕೆ ಆಗಲ್ಲ ಅಂತ ಹೇಳಿದೀವಿ. ಅವ್ರೇನೋ ಸಾಂಕ್ಷನ್ ಮಾಡ್ಕೊಂಡು ಏನಾರ ಮಾಡ್ಕೊಂಡ್ಬರ್ಲಿ, ಬಟ್ ಕೈ ಜೋಡಿಸಿ ಅಷ್ಟೇ. ಹಾಸ್ಪಿಟಲ್ ಕಟ್ಟಕ್ ಬಿಡಲ್ಲ ನಾವು. ಅಲ್ಲಲ್ಲಿ ಅಲ್ಲಿ ಬಿಡ್ಲಿಲ್ಲ ಅಂದ್ರೆ ಹಾಸ್ಪಿಟಲ್ ಎಲ್ಲಿ ಕಟ್ತಾರೆ, ಕಟ್ಟಕ್ ಬಿಡೋದಿಲ್ಲ. ಜಾಗದಣ್ಣ ಹಿಂದ್ಗಡೆ ಈ ರೋಡಿಂದ ಆ ರೋಡ್ ವರ್ಗು ಐತೆ, ಮಾಡ್ಲಿ ಬಿಡಿ ಆ ಕಡೆ. ಈಗ ಹಳೆ ಯಾರ್ದು ಇರಬಾರ್ದು ಅಂತ ಅದೇನೆ ಇವ್ರು ಹಾಕ್ಬಿಡಿ, ಅದೇ ಮೇಲೆ ಹಾಕ್ಬಿಡುತ್ತಲ್ಲ ಅಂತ ಎಲ್ಲ ಕಿತ್ತಾಕ್ಬಿಟ್ಟು ಗುಡಿಸ್ಬಿಟ್ಟು ಗುಡ್ಡಾಕ ಮಾಡ್ಬಿಡೋಣ. ಆಮೇಲೆ ಏನಾದ್ರು ಆಗ್ಬೋದು ಮಾಡಿ ಇಲ್ಲಿ ಹೋದ್ರು. ಇಲ್ಲ ಇಲ್ಲ, ಯಾವ್ದೇ ಕಾರಣಕ್ಕೂ ಈಗೇನೇ ಅಥಾಸಿಟಿ ಇದೆ ಅದೇ ಕಾಪಾಡ್ಕೊಂಡು ಹೋಗ್ಬೇಕು. ಅದೇ ಪಾರ್ಕ್ ಮಾಡ್ಬೇಕು. ಪಾರ್ಕು ಸಾಂಕ್ಷನ್ ಆಗಿದೆ, ಬೋರ್ ಹಾಕೋರಿ ಅಲ್ಲಿ ಪಾರ್ಕ್ ಮಾಡ್ಲಿ ಬಿಡಿ. ಜನ ಕೂತ್ಕೋತಾರೆ. ಈಗ ಹಳ್ಳಿನ ಬರೋ ಜನ ಎಲ್ಲೋಯ್ತಾರೆ, ಅವ್ರು ಇರೋಲ್ಲಿ ಕೂತ್ಕೊಳ್ಳೋಕೆಲ್ಲ ತಂಗುದಾಣ ಮಾಡ್ಕೊಟ್ಟವ್ರು ಇಲ್ಲೆಲ್ಲಾರು. ಎಲ್ಲೈತೆ ಜಾಗ ಇಲ್ಲ, ಇದೊಂದು ಸೂಕ್ತ ಜಾಗ. ಈ ಜಾಗದಲ್ಲಿ ಈಗ ಇರೋದು ಇಲ್ಲಿ ಮಾಡಿದ್ ಮೂರೇ. ಒಂದು ಕೆಂಪೇಗೌಡ ಶ್ರೀ ಹತ್ರ ಈ ಒಂದ್ ಪಾರ್ಕ್, ಎಲ್ಲಾರು ಸೇರೋದು ಇದೇ ಒಂದೇ ಪಾರ್ಕ್. ಎರಡನೇದು ರಂಗಮಂದಿರ ಇತ್ತು. ಆ ರಂಗಮಂದಿರ ಏನ್ ಮಾಡ್ತಾ ಹೋದ, ಕೆಂಪೇಗೌಡ ಬೈಲ್ ರಂಗಮಂದಿರ ಇವತ್ತಿಲ್ಲ. ಆಯ್ತಾ? ಇಲ್ಲಿ ಪಾರ್ಕು ಕೆಂಪೇಗೌಡ ಸ್ಥಿಲೆ ಇಷ್ಟು ಮಾತ್ರ ಸೀಮಿತ ಅಷ್ಟೇ. ಇಲ್ಲಿ ಬೇರೆ ಯಾವ ಅವಕಾಶ ಇಲ್ಲ. ಕರೀರಿ, ಒಂದ್ ಮೀಟಿಂಗ್ ಕರೀರಿ, ಎಲ್ಲ ಸೇರೋಣ. ಸರಿ, ಒಂದ್ ಮೀಟಿಂಗ್ ಕರ್ದಿ ಏನ್ ಸೂಕ್ತ ಆಗದ ಅದ್ ಮಾಡೋಣ. ಇವ್ರು ಮಾಡ್ಬಿಟ್ಟು ಕೆಂಪೇಗೌಡ ಇನ್ನೊಂದು ಎಲ್ಲಾರ ಕಟ್ಕೊಳ್ಳಿ. ಈಗ ನಮ್ ಕೈಲಾದ್ರೂ ಕಟ್ಟಿದೀವಿ, ನಾವ್ ಕೈಲಾದ್ರೂ ಕೆಲಸ ಮಾಡಿದ್ವಿ, ಅದು ಉಳ್ಕೋಬೇಕು ಅಷ್ಟೇನೆ. ಅವ್ರು 106 ಕೋಟಿ ಹಾಕಿ ಕಟ್ಕೊಳ್ಳಿ, ಅದು ಬೇಕಾಗಿಲ್ಲ. ನಮ್ಗೆ ಅಥಾಸಿಟಿ ಕಾಪಾಡ್ಕೊಂಡು ಹೋಗ್ಬೇಕು. ಮಾಡಿದೀರಾ ಅದು ನೀವು ಜರಿಸಕ್ ಬಂದ್ರೆ ಯಾವ ಅರ್ಥ ಇದು? ನ್ಯಾಯನ ಇದು? ಅದನ್ನೇ ನಾವು ನಿಮ್ಮನ್ನ ಕೇಳ್ಬೇಕು. ಈಗ ನ್ಯಾಯನ ಅನ್ಯಾಯನ ಅಂತ ಯಾವ ಇದಕ್ಕೂ ಆಗಲ್ಲ ಬಿಡಿ ಸರ್. ಮಾತ್ರ ಏನ್ ಪಾರ್ಕ್ ಇದು ಜಮಲೈಸ್ ಮಾಡಿ, ಇದು ಪಾರ್ಕ್ ಮಾಡಿ ಮಾಡಿದ್ರೆ ಕೆಂಪೇಗೌಡ ಸುತ್ತೂರು ಜನ ವಾಕ್ ಮಾಡಕ್ ಬೇಕು ಜಾಗ ಆಗ್ಲಿ. ಬೇಕಾದ್ರೆ ಆಳಕ್ ಕೂತ್ಕೊಳ್ಳಿ, ಯಾರೋ ಪುರುಷ ಒಂದು ಅಪಾಯಿಂಟ್ಮೆಂಟ್ ಮಾಡ್ಲಿ. ಅದ್ ಬಿಟ್ಬಿಟ್ಟು ಇವ್ರು ಹಾಸ್ಪಿಟಲ್ ಹಿಂದ್ಗಡೆ ಈ ರೋಡ್ 6 ರೋಡ್ ತಕ ಐತೆ, ಈ ಕಡೆ 6 ರೋಡ್ ತಗನು ಐತೆ, ಈ ಕಡೆ ಪೊಲೀಸ್ ಕ್ವಾರ್ಟರ್ಸ್ ತಗನು ಐತೆ. ಕಟ್ಲಿ ಹಾಸ್ಪಿಟಲ್ ಬೇಡ ಅನ್ನಲ್ಲ, ಡೆವಲಪ್ಮೆಂಟ್ ವರ್ಕ್ ಅಡ್ಡಿ ಬಿಟ್ಬಿಟ್ಟು ಯಾವ್ದು ಜಾಗ ಬಂದ್ಬಿಟ್ಟು ರೋಡ್ ಬಂದ್ಬಿಟ್ರೆ ಜನ ಎಲ್ಲ ಹೋಗ್ಬೇಕು. ಹಳ್ಳಿಯಿಂದ ಬರೋ ಜನ, ಹಳ್ಳಿಯಿಂದ ಸೆಕ್ಯೂರಿಟಿ ಕಾಯ್ಕೊಂಡು ಹೋಗ್ತಾರೆ. ಸೆಕ್ಯೂರಿಟಿ ಅವರೆಲ್ಲ ಇರ್ತಾರೆ, ಇವರೆಲ್ಲ ಎಲ್ಲೋ ಆ ಕಾಯ್ಕ ಬಂದವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ತಾಲೂಕ್ ಆಫೀಸ್ ಬಂದವರು ಕೂತ್ಕೋತಾರೆ, ಹಾಸ್ಪಿಟಲ್ ಮುಂದೆ ಕೂತ್ಕೋತಾರೆ, ಪುರುಷರೇ ಬಂದ್ರೆ ಕೂತ್ಕೋತಾರೆ. ಎಲ್ಲರಿಗೂ ಇಷ್ಟು ಜನಕ್ಕೆ ಅನುಕೂಲ ಐತೆ. ಅದು ಜ್ಞಾನನೇ ಅವ್ರಿಗೆ. ಅದೊಂದು ಮಾತಾಡ್ಬೇಕಾಗಿತ್ತು, ಅದನ್ನೇ ಹೆಜ್ಜೆ ಅದು ಮಾಡ್ಬೇಕಾಗಿತ್ತು. ನಿಮ್ ಸ್ವಂತ ದುಡ್ಡಲ್ಲಿ ಮಾಡಿದೀರಾ?
ಲಕ್ಷಾಂತರ ರೂಪಾಯಿ ಅವತ್ತು ದಿವಸ ಖರ್ಚು ಮಾಡಿದ್ರೆ ನಾವು ಕಣ್ಣಲ್ಲಿ ನೋಡಿದ್ವಿ ನೋಡಿದ್ವಿ. ಆಮೇಲೆ ಹೆಚ್ಚು ಕಮ್ಮಿ ರಾಜ್ಯದ ಮೂಲೆ ಮೂಲೆಯಿಂದನೂ ಬಂದಿದ್ರು, ಒಬ್ರು ಇಬ್ರು ರಾಯಚೂರಿಂದನೂ ಬಂದಿದ್ರು. ಏನು ನೀವು ಮಾಡಿದಿಲ್ಲ ಆ ಯಪ್ಪ ನೋಡಿದ್ರೆ ಯಾವ್ದೋ ಟಿವಿನು ಯಾವ್ದೋ ಪೇಪರ್ ಆ ತರ ಮನುಷ್ಯ ಆಗ್ತಾರೆ. ಈಗ ನೋಡಿದ್ರೆ ಅವಯ್ಯ ಅದಕ್ಕೆ ಆಪೋಸಿಟ್ ದೇವದ ಮನುಷ್ಯ ಇದ್ದಂಗೆ ಅವನೇ. ಈ ಜಾಗ ಸೂಕ್ತವಾದ ಜಾಗನ ಯಾವ್ದೇ ಕಾರಣಕ್ಕೂ ಯಾವತ್ತೂ ಬಿಡಲ್ಲ. ಪಾರ್ಕ್ ಇರ್ಬೇಕು, ಕೆಫೆ ಬಿಟ್ರೆ ಎರಡು ಬಿಟ್ರೆ ಮುಂದೆ ಮಾತೇ ಇಲ್ಲ. ಅವ್ರು ಏನೇ ಸಾಕ್ಷ್ಯ ಮಾಡಿಸ್ಕೊಂಡ್ರೆ ದುಡ್ಡು ಅವ್ರು ರಿಸರ್ವ್ ಪೊಲೀಸ್ ತಂದು ನಿಲ್ಸ್ಕೊಳ್ಳಿ, ಜಾಗ ಮಾತ್ರ ಯಾವ್ದೇ ಕಾರಣಕ್ಕೂ ನಾವು ಕಾವು ಕೂತಿದ್ದೀವಿ. ಅದಕ್ಕೆ ಹಳ್ಳಿ ಜನ ಬಂದ್ರೆ ಎಲ್ಲೋಯ್ತಾರೆ. ಅವನ್ ಸಂಪಾದನೆ ಮಾಡಿದ್ರೆ ಇದನ್ನೇ ಅದನ್ನ ಕಿತಾಕ್ತೀನಿ ಅಂದ್ರೆ ಅರ್ಥ ಏನ್ರಿ? ಇದು ಮಾಗಡಿ ಹುಟ್ಟಿದ ಕೆಂಪೇಗೌಡ, ಮಾಗಡಿಲಿ ಹುಟ್ಟಿದ ಕೆಂಪೇಗೌಡ. ಮಾಗಡಿ ಕೆಂಪೇಗೌಡನ್ ಜಾಗನೇ ಇಲ್ಲ ಬೇರೆ ಕಡೆ ಅಂತ ಅಂದ್ರೆ ಅದಕ್ಕೇನ್ ಅರ್ಥ ಬರ್ತದ? ಎಲ್ಲರೂ ಇದ್ದೋಳ್ರಿ ಮೇಲ್ಕೆ ಇವೆಲ್ಲ ಇದೆಲ್ಲ ಬ್ಯಾಡಿ. ಇವಾಗ ಕಟ್ಟುವಾಗ್ಲೇನೆ ಸೂಕ್ತವಾದ ಜಾಗನ ಇಂಥದ್ದು ಅಂತ ತೋರ್ಸ್ಬೇಕಾಗಿತ್ತು. ಅವತ್ ಮಾಡಿದ್ರಲ್ವಾ ಅವ್ರು ಕೆಂಪೇಗೌಡರು ಜಾಗದಲ್ಲಿ ಮಾಡಿರೋದು, ಬೇರೆ ಜಾಗದಲ್ಲಿ ಎಲ್ಲೂ ನಾವು ಹೋಗಿಲ್ಲ. ಕೆಂಪೇಗೌಡರು ಜಾಗದಲ್ಲಿ ಮಾಡಿರೋದು ನೋಡಿ ಸಮಯ ಅದೆಲ್ಲ ಆಗ್ದಿರೋ ಕೆಲಸ. ಗತ ಏನಾದ್ರು ತೆರವು ಮಾಡ್ತೀವಿ ಅಂದ್ರೆ ಉಗ್ರ ಹೋರಾಟ ನಡಿಬೇಕಾಯ್ತದ. ಮೇಲೆ ಉಗ್ರ ಹೋರಾಟ ಏನು ಎಣ ಬಿದ್ದೋಯ್ತವೆ. ಇಲ್ಲಿ ನೋಡೋಣ ಬಿದ್ದೋದೇನು ಏನಿಲ್ಲ. ಹೋಟೆಲ್ ಬಿಡ್ತಾರೆ, ಬೇರೆ ಜಾಗ ಮಾಡ್ಕೊಳ್ಳಿ ಹೇಳಿ. ಮಾಡ್ದವನ್ನ ವಿಷಯ ಹೇಳ್ದಂಗೆ ತೆಗಿಯಕ್ಕೆ ಇವ್ರಿಗೇನಿದೆ ಅದು ಅಧಿಕಾರ ಏನಿದೆ? ಆ ಜಾಗ ತೆಗಿಯಕ್ಕೆ ಯಾರಿಗೂ ಆಗಲ್ಲ ಬೋಣ. ಬೇರೆ ಕಡೆ ಎಲ್ಲ ನಾವು ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ. ದಂಗೆ ಹೇಳ್ತದೆ ಅದು, ಮುಟ್ಟಕೋರ್ ದಂಗೆ ಹೇಳ್ತದೆ. ದಂಗೆ ಏನು ಬೇರೆ ಬೇರೆ ತರನೇ ಆಗೋಯ್ತದ. ಕುಡಿಸೋರು ಇಲ್ಲಿ ಮಾಗಡಿ ತಾಲೂಕಲ್ಲಿ ಏನು ಅವ್ನಿಗೆ ತಲೆ ಅದ ಬೇಡವಾ? ಮಾನ ಮರ್ಯಾದೆ ಬೇಕು ಅವನಿಗೂ ಮತ ಮಾಡಕ್ಕೆ. ನಿಸ್ವಾದ ಕೆಲಸ ಮಾಡಲ್ಲ ನಾವು. ಎಷ್ಟು ತಡೆಯೋಣ ನಿನ್ ನೋಡಿ ನೋಡಿ ತಡ್ಕೊಂಡಿದ್ದೀವಿ ನಾವು. ಅವನಿಗೆ ಕೇರ್ ಮಾಡ್ತೀವಿ. ಅರ್ಥ ಬೇಡವಾ? ಹಾಸ್ಪಿಟ್ಲ್ ಆ ರೋಡ್ಗೂ ಶಿರೋ ಈ ಕಡೆ ಕ್ವಾರ್ಟರ್ಸ್ ಐತೆ, ಈ ಕಡೆ ಪೊಲಿಟಿಕ್ಸ್ ಜಾಗ ಐತೆ. ಕಟ್ಲಿ ಹಾಸ್ಪಿಟಲ್ ಅಲ್ಲ. ಶಿವಣ್ಣ ಮಾಡಿ ತಾಲೂಕಲ್ಲಿ ಎಷ್ಟು ಜನ ಒಬ್ಬರಿಗೆ ಎಮ್ ಎಲ್ ಎ ಆಗಿದ್ರು. ಒಬ್ಬರೇನಾದ್ರು ತೋರಿಸಿದ್ರೆ ಕೆಂಪೇಗೌಡ ಯಾರು ಅಂತ ತೋರಿಸಿರ್ಲಿಲ್ಲ. ಅವರು ಮಾಡಿದವರು ಇವರು. ಇಡೀ ಕರ್ನಾಟಕದಲ್ಲಿ ಎದುರು ನೋಡಂಗಾಯ್ತ ಫಂಕ್ಷನ್. ಇಡೀ ಕರ್ನಾಟಕದಲ್ಲಿ ಎದುರು ನೋಡಂಗಾಯ್ತ ಫಂಕ್ಷನ್. ಅವತ್ತು ಮಾಡಿದ್ಕೆ ಸುಂಚಗಿರಿ ಸ್ವಾಮಿಗಳು ಸ್ವಾಮಿಗಳೆಲ್ಲ ಬಂದಿದ್ರು. ನಾವೆಲ್ಲ ಹುಡುಗರು ಅವತ್ತು ಎಲ್ಲಿತ್ತು ಫೋಟೋ? ರಾತ್ರಿ ಹೊತ್ತು ನಮ್ಮೂರ ತಂದಿದ್ದು ಎಲ್ಲ ಫಂಕ್ಷನ್ ಮಾಡ್ರು. ಸ್ಕೂಲ್ ನಮ್ಮೂರು ಸ್ಕೂಲಿಂದ ಫೋಟೋ ಬಂದಿದ್ದಕ್ಕೆ ನಮಗೂ ಹೊಟ್ಟೆ ಉಳಿತದ ಕೆಲಸಕ್ಕೆ. ಹೌದ್ರಿ, ಇದೇನ್ರಿ ಇಲ್ಲಿ ಬಿಟ್ಬಿಟ್ಟು ತಿರ್ಗಿ ಹಾಕ್ರಿ ಕೇಳಕ್ ಹುಡುಗ ಹಾಕಿರೋದ ಕೇಳಕ್ ಹೋದ್ರೆ ಶಿವಣ್ಣ ಹೇಳ್ದಂಗೆ ಕೆಂಪೇಗೌಡ ಜಾಗ ಕಟ್ಟವ್ರಿ, ಬೇರೆ ಕಟ್ಟವ್ರ ಬೇಡವೆ? ಹಿರಿಯ ನಾಗರಿಕರು ನೋಡ್ತಾ ಬನ್ನಿ, ಎಲ್ರು ಮಾಗಡಿ ಒಳಗೆ ಎಲ್ಲಾ ಬರ್ತಾರೆ. ಎಲ್ಲಿಂದ ಇಡೀ ತಾಲೂಕಿನಿಂದ ವಯಸ್ಸಾದವರು ಏನೋ ಒಂದು ಇಲ್ಲಿ ಇದೊಂದು ಜಾಗ ಬಿಟ್ರೆ ಎಲ್ಲರೂ ಹಿರಿಯ ನಾಗರಿಕರು ಏನಾದ್ರು ಒಂದು ಪ್ಲೇಸ್ ನಲ್ಲಿ ಕುಂತಿದ್ದು ಒಂದು ಪಾರ್ಕ್ ಎಲ್ಲ ಹೇಳಿ ತೋರಿಸಿ. ಏನ್ರಿ 10,000 ಎಕರೆ ಅದ್ರಿ ಬಂದ್ರಿ ತೋರಿಸ್ತೀನಿ ಸ್ವಾಮಿ. ಕೆಂಪೇಗೌಡನ ಜಾಗ ಎಲ್ಲಿಂದ ಗಂಟ ಅಂತೆ. ಅದಕ್ಕೆ ಎಲ್ಲೋ ಒಂದು ಮೂಲೆಯಲ್ಲಿ ಕೆಂಪೇಗೌಡರು ಕುಂತಿರೋದ್ನೋ ಜಾಗ ಇಬ್ಬರಿಸ್ಬೇಕು ಅಂದ್ರೆ ಅದಕ್ಕೆ ಅರ್ಥ ಬರ್ತದ? ಬಂದ್ಬಿಟ್ಟು ಕಮಿಷನ್ಗೆ ತಾಡು ಅಲ್ಲಿ ಮಾಡ್ಕೊಳ್ಳಿ. ಅವ್ರು ಇದ್ರ ಜಾಗ ಇಲ್ವಾ? ಜಾಗ ಇಲ್ವಾ? ಈ ಕಡೆ ಜಾಗ ಐತೆ, ಈ ರೋಡ್ ಆ ರೋಡ್ ತಕ್ಕ ಐತೆ. ಆ ರೋಡ್ ತಕ್ಕ ಇದೆಯಲ್ಲ ಕೆಂಪೇಗೌಡನ ಜಾಗನೇ ಎಲ್ಲ ಆವರ್ಸ್ಕೊಂಡು ತಿನ್ಕೊಂಡು ಎಲ್ಲ ಕುಂತವ್ರೆ. ಯಾರು ತೋರ್ಸಿ ಇಡೀ ಮೂಲ ತಗೊಳ್ರಿ. ಕೆಂಪೇಗೌಡನ ಜಾಗ ಎಲ್ಲಿ ರಂಗನಾಥಸ್ವಾಮಿ ದೇವಸ್ಥಾನ ಎಷ್ಟು ಎಕರೆ ಇದೆ ಇರೋದು? 1,000 ಎಕರೆ ಇರೋದು ತಗೊಳ್ಳಿ. ಅದ್ರದ್ದು ಎಲ್ಲ ಇದು ಮುಟ್ಟಿರೋದು ಎಲ್ಲ ತಿಂತಾವ್ರೆ. ಅದ್ಕಾದ್ರೂ ಸ್ವಲ್ಪ ಮರ್ಯಾದೆ ಬೇಡವಾ ಇಲ್ಲಿ? ಈಗ ನಾಟಕ ಮಾಡೋದು ಅವ್ರ ಮನೆ ತ ಮಾಡ್ಕೋಬೇಕು. ಜಾಗ ಇಲ್ಲ ಇನ್ನೇನು ಕೇಳ್ಬೇಡಿ. ಈ ಅಧಿಕಾರಿಗಳು ದುರುಪಯೋಗ ಮಾಡಿಕೊಂಡು ಹಾಳು ಮಾಡೋ ಬಂದಿನಿ. ಇನ್ನಷ್ಟು ಉದ್ಧಾರ ಮಾಡಲ್ಲ. ಸಣ್ಣ ಸಣ್ಣ ಕಾರ್ಯಕ್ರಮಗಳು, ನಾಟಕಗಳು, ಮಕ್ಕಳು ಕ್ರೀಡೆ ಇದ್ದಿದ್ದು ಒಂದೇ ಜಾಗ ಕೆಂಪೇಗೌಡ ಬಯಲುರಂಗ ಮಂದಿರ ಅಂತ. ಅಲ್ಲೇ ಮಾಡ್ತಿದ್ದೋ. ಒಂದು ಸಭೆ ಸಮಾರಂಭಗಳು, ಸಣ್ಣ ಸಣ್ಣ ಸಭೆ ಸಮಾರಂಭಗಳು ಅಲ್ಲೇ ಆಗ್ತಾ ಇದ್ವಲ್ಲ. ಸಣ್ಣವೇನ್ರಿ, ದೊಡ್ಡ ಮಟ್ಟಕ್ಕೂ ಅಲ್ಲೇ ಇದ್ದಿದ್ದು. ಈಗ ಎಲ್ಲಿ ಮಾಡ್ತಾರೆ? ಈಗ ಎಲ್ಲ ತಿನ್ಕೊಂಡವ್ರು ಬನ್ನಿ ಎಲ್ಲ ಮೇಯ್ಕೊಂಡವೆ. ಬಡವರೆಲ್ಲ ಹೊಂಟಾಗವೆ, ಬಲಾಟಿ ಇರೋವೆಲ್ಲ ದಾಖಲೆಗಳು ಬರ್ತಾವೆ. ಆ ಬಡವರೆಲ್ಲ ಎತ್ತ ಹೊಂಟಾಗವ ಏನಾಗ ಮುಚ್ಚಾಕ್ತಾವೆ. ಎಲ್ಲ ಇಟ್ಕೊಂಡ್ ತಿನ್ಕೊಳ್ಳೋಣ, ಆಮೇಲೆ ಏನಾರು ಆಗ್ಲಿ ಅಂತ ಸುಮ್ಮನೆ ಆಗ್ಬಿಡ್ದವ್ರು. ಎಷ್ಟೋ ಮಂದಿ ಅವ್ರೆ ತಾಲೂಕಲ್ಲಿ ತಿರುಗಿ
ಅವ್ರ ಮೂಲ ಅವ್ರ ತಾತ ಮಾಡಿರೋದು ಅವ್ರು ಮಾಡಿರೋದು ಅವ್ರವೇ ಅವ್ರು ಮಾಡ್ಕೊಡಿಲ್ಲ ಅಂದ್ರೆ ಕೆಂಪೇಗೌಡ ಪಾರ್ಕದಲ್ಲಿ ಏನ್ ಮಾಡ್ತಾರೆ ಯಾರ್ದಾರ ಬೇರೆ ಕುಂದಿರ್ತಾರೆ ಆಮೇಲೆ ಮಾಡ್ಕೊತಾರೆ ಇವ್ರು ಅಮಾಯಕರು ಎಲ್ಲ ಆಚೆ ಮಾಡಕ್ಕೆ ಇಬ್ಬರು ಫಿಕ್ಸು. ಎಲ್ಲ ಬಡವರನ್ನೆಲ್ಲ ನೋಡಿ ಯಜಮಾನ್ರ ಈಗ ಸಮಾಧಿ ಮಾಡ್ಬಿಟ್ಟಾರೆ ಅವ್ರದ್ದೇ ಸರ್ವಾಧಿಕಾರ. ಈ ಹಿಂದೆ ನೆಪೋಲಿಯನ್ ಅಂತ ಇದ್ದಂತಲ್ಲ ಅವ್ರ ಮಾಕಿ ಕೆರೆ ಅಲ್ಲ ತಾಲೂಕು ಆಫೀಸೇ ನಡ್ಕೋಬೇಕು ಹಂಗಾಗಿದೆ ಅಣ್ಣ. ನೋಡ್ರಿ ಇದಂತೂ ಸಕಾಲ ಮೈಸೂರು ಮಹಾರಾಜರ ಕಾಲದಲ್ಲಿ ಕಟ್ಟಿರ್ತಕ್ಕಂತ 3 ಬಿಲ್ಡಿಂಗ್ ಗಳು ಮಾಗಡಿಲಿ ಯಾವ್ಯಾವ ಅಂತ ಎಲ್ಲಾರು ಹುಡುಕಿದ್ದಾರೆ ನೋಡಿ. ಇದೊಂದು ಸಣ್ಣ ಹಾಸ್ಪಿಟ್ಲು ಅದನ್ನ ನೋಡೋಗಿ ಇವತ್ತು ನೋಡೋಗಿ ಇವಾಗ ಕಟ್ಟಂಗದಾಗಿಲ್ಲ, ಇದ್ದಿದ್ದೆಲ್ಲ ಹೊಡೆದಾಕ್ಬಿಟ್ರು. ಇಲ್ಲಿಂದ ಅಲ್ಲಿ ಇದೈತಲ್ಲ ಯಾವ್ದು ಪೋಸ್ಟ್ ಆಫೀಸ್ ಅದೊಂದು ಕಟ್ಟಿದ್ದು ಮೈಸೂರು ಮಹಾರಾಜರಲ್ಲಿ ಒಬ್ರು ದಿವಾನ್ ರಾಗಿದ್ರಲ್ಲ ದಿವಾನ್ ತಾಲೂಕು ಆಫೀಸಲ್ಲಿ ಕಾಯ್ತಾ ಇಲ್ಲ ಒಂದ್ ರೆಕಾರ್ಡ್ ಮಾಡ್ತಾ ಇಲ್ಲ, ಮಾತಿರೋದು ದುಡ್ಡು ಅಷ್ಟೇ. ಇಲ್ಲ ಅಂದ್ರೆ ಹೋಗು. ಇಲ್ಲ ಅಂದ್ರೆ ಹೋಗಿ ನಾಳೆ ಬೆಳಿಗ್ಗೆ ಇನ್ನೊಂದು ವಾರ ಕಾದ್ರೆ ನಮ್ಮ ರೆಕಾರ್ಡ್ ಇಂಥವ್ ರೆಕಾರ್ಡ್ ತಗೊಳಕ್ ತುಂಬಾ ಕಷ್ಟ ಆಗುತ್ತೆ. ಇಂಥವೆಲ್ಲ ಆನ್ಲೈನ್ ಸಿಗ್ತವೆ. 2000 ಕೈ ಬರೋ ಪ್ರಾಣಿಗಳೇ ಆಗ್ಲಿ ಎಮ್ಆರ್ ಆಗ್ಲಿ ಅಥವಾ ಬೇರೆ ಇನ್ನೊಂದು ಏನಿಲ್ಲ ತಗೊಳಕ್ ಒಂದ್ಸರಿ ಅಪ್ಲೈ ಮಾಡಿದ್ರೆ ತಿರ್ಬೇಕು. ಎಲ್ಲ ಅವ್ರ ಮನೆಗಳಿಗೆ ಹೋಯ್ತಾವ್ರು. ಸ್ವಾಮಿ ರೂಮಲ್ಲಿ ಒಂದೂ ಇಲ್ಲ. ಅದು ಒಳ್ಳೇದಲ್ಲ. ಇಲ್ಲಿ ಯಾರು ಜಗತ್ತಲ್ಲಿ 1000 ವರ್ಷ ಇರಲ್ಲ, 70 ವರ್ಷ 50 ವರ್ಷ ಇರ್ತಾರೆ. ಕೊನೆಗೆ ಈಗ ಹೇಳಿ ಸುಧಾರಿಸ್ಕೊಳ್ಳಿ ಸುಧಾರಿಸ್ಕೊಳಕ್ಕೆ ಭಗವಂತ ನೋಡ್ತಾವನೆ. ನೋಡ್ರಿ ಎಲ್ಲಾ ರಿಮೋಟ್ ನಮ್ ಕೈ ಕೊಟ್ಬಿಡವನೆ. ನಮ್ ರಿಮೋಟ್ ಎಲ್ಲ ಅವ್ನು ರಿಮೋಟ್ ಅವತ್ ರಿಮೋಟ್ ಅದೇ ಅದ್ ನೋಡ್ತಾವ್. ಅವನು ಸುಮ್ನೆ ಕೂತಿಲ್ಲ, ಅವನು ಜಗತ್ತು ಅಲ್ಲ ರಿಮೋಟ್ ಅಲ್ಲಿದ್ರೆ ನಾವು ಸೆಲ್ಲರ್ ಕಿತ್ತೋಗ ಟ್ರೈ ಮಾಡ್ಬೇಕಲ್ರಿ. ಮಾಡ್ತಾವ್ನೆ, ನಾವು ಅರ್ತ್ಕೋತಾ ಇಲ್ಲ. ಅವ್ನು ಕೊಡ್ತಾವ್ನೆ, ಬಾಣ ಬಿಡ್ತಾವ್ನ ಒಂದೊಂದೇ ಎಲ್ಲೆಲ್ಲಿ ಬೇಕಲ್ಲಿ. ನಾವು ಅರ್ತ್ಕೋತಾ ಇಲ್ಲ, ನಮ್ಗೆ ಕಾಣಿಸ್ತಾ ಇಲ್ಲ. ನಮ್ಮ ಅಂಬೌದ್ ಮೇಲೆ ಅವ್ರು ಮೆರಿತಾ ಇದ್ದಾರೆ. ಮಾಡಿ ಅಂತ ಫೇಮಸ್ ಆಗ್ಬಿಟ್ಟು ಯಾರನ್ನೇ ಕೇಳಿ ಬೆಂಗಳೂರು ಕಡೆ ಬಂದ್ರೆ ಏನ್ ರೀ ತಾಲೂಕು ಆಫೀಸ್ ಇದೇನು ಅಂಡರ್ ವರ್ಲ್ಡ್ ಇದ ಅಂತ ಕೇಳ್ತಾರೆ. ನಮ್ಮನೆ ಕೇಳ್ತಾರೆ ಏನ್ ಮಾಡ್ತಾ ಇದಾರೆ ರೈತರು, ಏನಣ್ಣ ಮಾಡೋದು ನಮ್ಮ ಮನೆ ಬರ ಎತ್ತಾಗ ಹೋದ್ರು ಅವರೇ ಬರ್ತಾರೆ ಸುತ್ಕೊಂಡು ಏನ್ ಮಾಡ್ತೀರಾ ಅನ್ನಂಗ. ಒಂದ್ ರೆಕಾರ್ಡ್ ಸಿಗ್ತಾ ಇಲ್ಲ ಶಿವರಾಜ್ ಹೇಳ್ದ, ಒಂದ್ ರೆಕಾರ್ಡ್ ರೂಮಲ್ಲಿ ಇಲ್ಲ. ಉತ್ಸವ ನಡೀತಿದ್ರೆ ಇಡೀ ಸುತ್ತ ನಿಂತ್ಕೊಂಡು ಜನ ಲಕ್ಷಾಂತರ ಜನ ನೋಡೋದು. ಇವಾಗ ಅಲ್ಲಿ ಏನು ಇಲ್ಲ, ತಿಗಾತೊಳಗೆಲ್ಲ ಇದ ಲೇಔಟ್ ಮಾಡ್ಕೊಂಡವ್ರೆ. ಗೌರಮ್ಮನ್ ಕೆರೆ ಅದು ತೆಪ್ಪೋತ್ಸವ ನಡೀತಿರ್ತಕ್ಕಂಥದ್ದು. ಇವಾಗ ಹೆಂಗ್ ಮಾಡ್ತಾರೋ ಏನೋ ಏನಿಲ್ಲ, ಮುಚ್ಚಿಬಿಟ್ಟವ್ರೆ ಎಲ್ಲ. ಗೌರಮ್ಮನ್ ಕೆರೆ ಸಮಯದ ಒಳಗಡೆ ಕಲ್ಯಾಣಿ ಕಟ್ರಲ್ಲ ಅದೇನದು? ಅದೇನೇ ಸಮಾಧಿ, ಕೆರೆ ಒಳಗೆ ಸಮಾಧಿ. ಗೊಬ್ಬರ ಕೂತ ನೀರು ನೋಡು ಪಕ್ಕದಲ್ಲಿ ಬಾವಿ ಇತ್ತಲ್ಲ, ಈ ಒಮ್ಮಳ ಬಾವಿ ಅಣ್ಣ 7 ಸಲ ತಂದಿದ್ದೀವಿ ಕೆರೆಗೆ 3 ಸಾರಿ 1.5 ಕೋಟಿ ಏನಾಗದೆ ಅಂತ ನಮ್ಗೆ ಏನು ಅದೇ ಕಸ ಕೇಳ್ತಾರೆ, ಬಿಲ್ ಕೈನೇ ಹಾಕಿಲ್ಲ, ಒಂದು ಕೈನೂ ಹಾಕಿಲ್ಲ. ನಾವು 24 ಗಂಟೆ ನೋಡ್ತಾ ಇದೀವಿ. ಒಂದ್ ಕೈ ಅಷ್ಟು ಕೋಟಿ 4 ಕೋಟಿ ಬಿಲ್ ಆಯ್ತು ಅಷ್ಟೇ. 4 ಕೋಟಿನ ಅದಕ್ಕ ಡ್ಯಾಮ್ ಆಗೋದು 1.5 ಕೋಟಿ ಕಟ್ಟಿದ್ರೆ ಅನುಕೂಲ ಆಗೋದು. ತಿಮ್ಮ ಸತ್ನಾಳ ನಮ್ಮ ಅಕ್ಕನ ಮಗ ಭಾನುವಾರ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದ್ರು. ಒಬ್ಬ ಡಾಕ್ಟರ್ ಇಲ್ಲ, ಸ್ಟೂಡೆಂಟ್ಸ್ ಅವರು MD ಮಾಡ್ತಾವ್ರಲ್ಲ, ಟ್ರೈನಿಂಗ್ ಮಾಡೋರು. ಯಾವ ಡಾಕ್ಟರ್ ಇವತ್ತು ಡ್ಯೂಟಿ ಡಾಕ್ಟರ್ ಯಾರು ಬೋರ್ಡ್ ಅಲ್ಲಿ ಕಳಿಸ್ಬಿಟ್ಟವ್ರೆ. ಯಾರು ಡಾಕ್ಟರ್ ಇಲ್ಲ. ಭಾನುವಾರ ಇಲ್ಲ, ಸೋಮವಾರ 9 ಗಂಟೆಗೆ ಬರ್ತಾರೆ. ರಾತ್ರಿ 11 ಏನ್ ನಿಮ್ಮೂರು ಇಲ್ಲಿ ಡಾಕ್ಟ್ರು ಹೆಡ್ ಕ್ವಾರ್ಟರ್ ಅಂತ ಇರ್ತದೆ. ಅಲ್ಲಿ ಒಬ್ಬ ರೆಸಿಡೆನ್ಸಿಯಲ್ ಡಾಕ್ಟರ್ ಅಂತ ಇರಲೇಬೇಕು ಎಮರ್ಜೆನ್ಸಿ ನೋಡಕ್ಕೆ. ಇಲ್ಲಿ ಯಾವ ಕಾನೂನು ತಹಸೀಲ್ದಾರೇ ಇಲ್ಲಿ ಇರಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲಿ ಇರಲ್ಲ, ಡಾಕ್ಟರ್ ಇಲ್ಲಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ನಾವ್ ಯಾರನ್ನ ಕೇಳೋದು? ಶಿವರಾತ್ರಿ ಹಬ್ಬ ನಾಳೆ. ಒಬ್ಬ ಅಳಿಮಯ್ಯ, ಅವನು 2 ಗಂಡು ಮಕ್ಳು ಇಷ್ಟಿದ್ದಾವೆ. ಆ ಹುಡುಗಿ ಚಿಕ್ಕ ಏಜು, ಏನೋ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡ್ರೆ ಇಲ್ಲಿ ತಂದು ಹಾಕೋರೆ. ಬಂದೋ ಇಲ್ಲಿಗೆ ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಅವ್ರ ಕಡೆಯವರು ನಮ್ಮ ಕಡೆ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಅವ್ನಾಗ ಅವ್ನು ಮಾಡ್ಕೊಂಡು ಏನೂ ಇಲ್ಲ ಅಂತ ಬರ್ತದೆ. ಸ್ವಾಮಿ ನಾಳೆ ಶಿವರಾತ್ರಿ ಹಬ್ಬ, ಯಾರು ಇರಲ್ಲ, ಜನ ಬರಲ್ಲ. ಶವ ಸಂಸ್ಕಾರ ಮಾಡ್ಬೇಕಾದ್ರೆ ಜನ ಬೇಕು, ನಡೀರಿ ಪೋಸ್ಟ್ ಮಾರ್ಟಮ್ ಮಾಡ್ಕೊಡಿ ಅಂತ ಅಂದು. ಅಲ್ಲಿ ಒಬ್ರು ಇಲ್ಲ, ಯಾರೋ 1-2-3 ಇದ್ರು. ಡಾಕ್ಟ್ರಿಗೆ ನಡೀರಿ, ಬಂದು ಡಾಕ್ಟ್ರಿಗೆ ಹೇಳ್ದು. ಪೊಲೀಸ್ನವ್ರಿಗೆ ಹೇಳ್ತೀವಿ. 4 ಸತಿ ತಿರುಗ್ದು. ಯಾಕೋ ನನಗೂ ಪಾಪತ್ತು 9 ಗಂಟೆ ಆಗೈತು ರಾತ್ರಿ, ಊಟ ಇಲ್ಲ. ಆ ಮಕ್ಕಳು ಊಟ ತಿಂದಿಲ್ಲ. ಅವ ಅಮ್ಮನ್ ಕೂಗ್ದೆ ಡಾಕ್ಟರ್ ಬರ ಮಾಡಿದ್ವಿ. ಪೊಲೀಸ್ನವ್ರುವೆ ನೀನುವೆ ಆ ಎಣನ ಮಡಿಕೊಂಡು ತಿನ್ನಿ, ಉಪ್ಪು ಖಾರ ಹಾಕೊಂಡು ನೆಕ್ಕಿ ಹೇಳ್ರ ಮೇಲ್ಕೆ ತಾಯಿನ ಹಾಕಿ ಅಂತ ಏಕೋಚಂದಲ್ಲಿ ಬೈದೆ. ನಾನೇನಿಲ್ಲ ಅಂತ ಬೈದಿಲ್ಲ. ಬೈದಾಗ ಅವಾಗ ಪೊಲೀಸ್ನವ್ರು ನನ್ನಿಂದ ಓಡ್ ಬಂದು, ಯಾಕ್ರಿ ಗೌಡ್ರು ಹಿಂಗ್ ಬೈತಾರ, ಇನ್ನೇನ್ ಮಾಡ್ತಾರ ಬೈತೆ, ನೀನು ಡಾಕ್ಟರ್ನ ಇಟ್ಕೊಂಡು ಉಪ್ಪು ಖಾರ ಹಾಕೊಂಡು ನೆಕ್ಕಿ
ತಿನ್ನೋಗಿ ಬೇಸ್ಕೊಂಡು ತಿನ್ನೋಗಿ ನಾಳೆ ಇದು ಅಂತ ಹಬ್ಬ ಯಾರು ಬರಲ್ಲ ಸಂಸ್ಕಾರ ಮಾಡಕ್ಕೆ ಅಂತ ಹೇಳ್ತಾ ಇದ್ರು ಇದ್ ಮಾಡ್ತಿರಲ್ಲ ಅಂದಾಗ ಅವಾಗ ಬಂದು ಪೋಸ್ಟ್ ಮಾರ್ಟಮ್ ಮಾಡ್ಕೊಡು. 10 ಗಂಟೆ ರಾತ್ರಿ 1 ಗಂಟೆ ಕೊಟ್ಟು 1 ಗಂಟೆ ತಗೊಂಡೋಗಿ ಸಂಸ್ಕಾರ ಮಾಡಿದ್ದೀನಿ. ಇಂಥ ಇದು ಅಧಿಕಾರಿಗಳು ನಮ್ಮ ಮಕ್ಳಿಗೆ ಏನು ಹೇಳೋರು ಇಲ್ಲ ಕೇಳೋರು ಇಲ್ಲ. ಅವ್ರಿಗೂ ಒಂದ್ ಚೂರು ಮಾನ ಮರ್ಯಾದೂ ಇಲ್ಲ. ಸತ್ತೋಗಿರೋ ಹೆಣಕ್ಕೂ ಕಾಸು ಕೇಳ್ಕೊಂಡು ಕೇಳಲ್ಲ, ಲೇಟ್ ಮಾಡಿದ್ರೆ ನೀವೇ ಯಾವ್ದೋ ನಿಮ್ಮಂತರು ಪಾಪ ನಮ್ಮಂತ ಅಮಾಯಕರಿಗೆ ಅಲ್ಲಿ ಪಾಪ ಅವ್ನೇನ್ ಕೇಳೋದು ಬರ್ಲಾ ಇಲ್ಲಿ ಆ ಡಾಕ್ಟರ್ಗೆ ಇಷ್ಟು ಪೊಲೀಸ್ನವ್ರಿಗೆ ಇಷ್ಟು ಕೊಟ್ಬಿಡೋಣ ಅಂತ ಕೊಟ್ಬಿಡ್ತಾರೆ. ಅವ್ರು ಹೋಗಿ ಕರುಣೆ ಮೇಲೆ ಕೊಟ್ಬಿಡ್ತಾರೆ. ಅವ್ರು ಇಸ್ಕೊಂಡ್ ಜೋಬಳಿ ಹಾಕೊಂಡು ರೆಡಿ ಆಗ್ಬೇಕು ಅಂದ್ರೆ ನಾನ್ ತಂದ್ಕೊಟ್ರೇನೆ ನೀನ್ ರೆಡಿ ಮಾಡಿದ್ದಲ್ಲಿ ನೀನಾಗಿ ನೀನ್ ಮಾಡೋಂತವನು ವಿಲೇಜ್ ಅಕೌಂಟ್ ಆಗಿತ್ತು. ಅದೇನು ಸುಮ್ಮನೆ ಹೇಳ್ತಾರೆ ಅಷ್ಟೇ. ಇಲ್ಲಿ ಯಾರೇ ಆಗ್ಲಿ ಏನೇ ಆಗ್ಲಿ ಯಾವ ಅಧಿಕಾರಿನೂ ಅಷ್ಟೇ ಏಯ್ ಮಾಡೋ ಬರೋ ಇಲ್ಲಿ ಮಾಡ್ತೀನಿ ಬರೋ. ಅನೇಕ ಸಲ ನಾವು ಮನವಿ ಕೊಟ್ಟಿದ್ದೀವಿ. ತಹಸೀಲ್ದಾರರು ಈಗ ಆಗ ತಂದ್ಬಿಟ್ಟು ಇದ್ ಮಾಡ್ಕೊಂಡು ತಿಪ್ಪನಹಳ್ಳಿ ಡ್ಯಾಮ್ನ ದೊಡ್ಡ ನೀರು ಅದಕ್ಕೆ ಬರ್ತಾರೆ 380 ಕೋಟಿ ದುಡ್ಡು ಬಿಟ್ರು. ಆ ದುಡ್ಡು ಎಲ್ಲೋಯ್ತು? ಅದನ್ನ ಯಾರೇ ನುಂಗಾದೆ? ಅದನ್ನು ಸ್ವಚ್ಛ ಮಾಡಿದ್ದೀರಾ ಇಲ್ಲ ಕ್ಲೀನ್ ಮಾಡಿದ್ದೀರಾ? ಒಳ್ಳೆ ನೀರು ಕೊಡ್ತಾ ಇದ್ದೀರಾ ಜನಕ್ಕೆ ಅಂತ ನೋಡಿದ್ರು. ಕಾವೇರಿ ಬಿಲ್ಡಿಂಗ್ಗೆ MDಗೆ ಲೆಕ್ಕ ಇದುವರೆಗಾಗಿ ಅವರು ಮಾಹಿತಿ ಇಲ್ಲ. ಈಗ ಆಗ ಅಂತ ಹೇಳ್ಕೊಂಡು ತಹಸೀಲ್ದಾರು ಮುಂದಿನ ದಿನದಲ್ಲಿ ನಾವು ಇದ್ ಮಾಡ್ತೀವಿ. ಆಮೇಲೆ ರೈತರಿಗೆ ಕೊಡ್ಬಾರ್ದು ಕಷ್ಟ ಕೊಡ್ತಾ ಇದ್ರು. ಕಷ್ಟ ಇವತ್ತು ರೆಕಾರ್ಡಿಯಲ್ಲಿರೋದ್ನ ಮಾನ್ಯ ದೃಷ್ಟಿಗೆ ಅವ್ರ ಮನೇಲಿ ಇರ್ತಾರೆ. ಅವ್ರ ಮನೇಲಿ ಇರ್ತಾರೆ. ಯಾವ್ದೊಂದು ರೈತರಿಗೆ ಒಳ್ಳೇದ್ ಮಾಡ್ತಾ ಇಲ್ಲ. ಕಂಬ ಸುತ್ತಿಸ್ತಾರೆ. ಸರಿ, ಯಾರನ ಅವನ್ ಹಿಂಗಂದ್ರೆ ಕಾಸು ಕೊಡ್ಬೇಕು. ಕಾಸು ಕೊಟ್ಟಿರೋದು ಯಾವ್ದು ಮಾಡಿ ತಾಲೂಕಿನಲ್ಲಿ ರೆಕಾರ್ಡ್ನಲ್ಲಿ ನಡೆಯಲ್ಲ, ಮಾಡಲ್ಲ. ಸರಿ, ಆಮೇಲೆ ಇನ್ನೊಂದು ಪಂಚಾಯತಿ ಎಲ್ಲಿ ಗೋಮಾಳ ಇತ್ತು ಆ ಗೋಮಾಳ ಮಾನ್ಯ ದೇಶಕ್ಕೆ ಇನ್ನೊಬ್ರಿಗೆ ಖಾತೆ ಆಗಿತ್ತು. ತಿನ್ನಕ್ ಅನ್ನ ಇಲ್ಲ ಸರ್. ಸುಮಾರು ನಾವು ತಹಸೀಲ್ದಾರ್ಗೆ DC ಅಚ್ಚೇನ 19 ಲೆಟರ್ ಕೊಟ್ಟು ಅವ್ರ ಹತ್ರ ನಾವು ಮನವಿ ಮಾಡಿದಾಗ ಇದು ಗೋಮಾಳ ಜಗ್ಗಿಯ ರೂಢಿ ಒಳಗೆ ಅಂತ ಅಮ್ಮ ಹೇಳಿದ್ರು. ಅವಾಗ ಇಂಥ ತಹಸೀಲ್ದಾರ್ ಈ ಮನವಿ ಮಾಡ್ತಾವ್ರೆ, ಈ ತರ ರೂಢಿ ಹೊಡಿತಾರೆ, ಈ ತರ ರೂಢಿ ಹೊಡಿತಾರೆ. ಇದ್ರ ಮೇಲೆ ಕ್ರಮ ನೀವು ಯಾಕೆ ತಗೋಬೇಕು? ನೀವು ಯಾಕೆ ನೀವು ಅಧಿಕಾರಿಯಾಗಿ ಅಂತ DC ಅಚ್ಚನ್ನ ವಾದ ಮಾಡ್ದು. ತಿನ್ನಕ್ ಅನ್ನ ಇಲ್ಲ. ಒಬ್ಬನ ಹೆಸರಾಗ ಜಮೀನ್ ಇದ್ರೆ ಇವ್ ತಹಸೀಲ್ದಾರ್ ಏನ್ ಮಾಡ್ತಾರೆ, ಅವ್ನ ಅಮ್ಮನ ಹೆಸರಾಗ ಪಾಣಿ ಐತೆ. ಪಾಣಿ ಇದ್ರೆ 25 ಎಕರೆ ಜಮೀನು ಒಬ್ಬನೇ ಮಾರ್ಕೊಂಡ್ ಬಂದವನೆ. ಅಷ್ಟ್ ಜಮೀನ್ ಇಲ್ಲ ಅಂದ್ರೆ ನಾವು ಕುಟುಂಬ 30 ಜನ ಇದೀವಿ ಸರ್. ತಿನ್ನಕ್ ಅನ್ನ ಇಲ್ಲ. ತಿರುಗಿ ನೆಲ ಹೋಗಿದೀವಿ ಸರ್. 3 ಎಕರೆ 7 ಗುಂಟೆ ಮಾರ್ಬಿಟ್ಟಾರೆ. 2 ವರ್ಷ ಆಯ್ತು. 2 ಲಕ್ಷ ಖರ್ಚು ಮಾಡಿದೀನಿ. ಬಡವ ಕೂಲಿ ಮಾಡ್ಬೇಕು. ಹೆಣ್ಮಕ್ಳು 3 ವರ್ಷ ಅವ್ರಿಗೊಂದು 10 ಎಕರೆ ಮಾಡಿ ಸಾಯ್ತಾರ. ಲೋಕ ನಡೀತಾವ ಸರ್. ತಲಕ್ ಆಫೀಸ್ ತೆಗೆದಲ್ಲ ಅಂಚಂದಿರು ವಂಶವೃಕ್ಷ ಹಾಕಿ ರಿಜಿಸ್ಟರ್ಗಳು ಮಾಡ್ಬೇಕು. ನಿಮ್ಗೆ ಎಷ್ಟ್ ಜನ ಅವ್ರೆ ತಳಾದಿ ನಿನ್ ಚಪ್ಪಲಿ ಎಲ್ಲ ಹಾಕೊಂಡಿದ್ಯಾ ಅಂತ ತಳ ಮಾಡಿ ಮಾಡಲ್ಲ ಸರ್. ಏನ್ ಅವ್ರ ಹೆಸರ ಪಾಣಿ ಇದೆ ಕೊಟ್ಬಿಡ್ತಾರೆ. ಖಾತೆ ಮಾಡ್ಬಿಡ್ತಾರೆ. ಇದೇ ಸಹ ಅಧಿಕಾರಿಗಳ್ದು ಐತ್ ಸಹ. ಅಧಿಕಾರಿಗಳು ವಂಶವೃಕ್ಷ ಕೇಳ್ಬೇಕು. ಇವನು ಮಕ್ಳು ಎಷ್ಟೇನೆ ಅವ್ರೆ, ಈ ಮರದಾಗ ರೆಕ್ಕೆ ಎಷ್ಟವೆ, ಈ ಮರದಾಗ ರೆಕ್ಕೆ ಎಷ್ಟವೆ, ಅವ್ರ ಕವಲೆ ಇಲ್ಲದೆ ಅವ್ರ ಅಣ್ಣ ತಮ್ಮದಿರು ಒಟ್ಟು ಬಂದಿರಲ್ವ ನಾವು? ಅಧಿಕಾರಿಗಳು ಕೇಳ್ಬೇಕದು. ಅಧಿಕಾರಿಗಳು ಮಾಡ್ಬೇಕು. ಕೇಳಲ್ಲ ಅಂತಾರೆ, ಮಾಡ್ತಾರೆ. ತಹಸೀಲ್ದಾರ್ಗೆ ಫೋನ್ ಮಾಡಿ ಏನ್ರಿ ಈ ತರ ಪಬ್ಲಿಕ್ ಜನ ಬಂದು ನನ್ಗೆ ಈ ತರ ಲೆಟರ್ ಕೊಟ್ಟು ಈ ತರ ಎಲ್ಲ ವಿವರಣೆ ಎಲ್ಲ ಯಾಕೆ ನೀವು ಅಧಿಕಾರದಲ್ಲಿ ಈ ತರ ಕೆಲಸ ತರ್ತೀರಾ? ಸಂಸ್ಥೆಗಳಿಗೆ ಇದನ್ನ ನಮಗೂ ಮಾನವೀಯತೆ ಬೇಡವಾ? ನೀವು ಮಾತಾಡಿದ ಕೆಲಸ ಸರಿ ಇಲ್ಲ ಅಂದ್ರು. ಆಮೇಲೆ ಈ ವಿಚಾರ ಗೊತ್ತಾದ್ಮೇಲೆ ನಮಗೆ ಇಂಪ್ರೂವ್ಮೆಂಟ್ ಕೊಟ್ಟು ಯಾಕೆ DC ಹತ್ರಕ್ಕೆ ಹೋಗಿದ್ದರು ಅಂತ ನಾನು ಹೋಗಿದ್ದೆ. ಯಾಕೆ ಹೋಗ್ಬೇಕು? ಅವ್ರಿಗಿನ್ನ ಮೇಲಧಿಕಾರಿ ಹತ್ರ ಹೋಗ್ತೀನಿ. ಪವರ್ ಐತೆ. ನಾನೇನು ಕಳ್ಳಲ್ಲ ಕಿಲ್ಲಲ್ಲ. ಅಲ್ಲೇ ರಾಜರಾಟು 10 ಜನಕ್ಕೆ ಒಳ್ಳೇದ್ ಮಾಡೋದಕ್ಕೆ ನಾನು ಮುಂದಕ್ಕೆ ಹೋಗಿದ್ದೇನೆ. ನನ್ನ ಮನೆ ಸಾಧಕ್ಕೆ ನಾನು ಹೋಗಿಲ್ಲ.
18 ಜಾತಿ ಕೋಮುವಾದಿ ಒಳಗೆ ಆ ಜಾತಿ ಸಲುವಾಗಿ ನಾನು ಒಂದ್ ಮಠನ ಇದಿಲ್ಲ. ಹೈಕೋರ್ಟ್ ಜಡ್ಜ್ ಆದೇಶ ಮಾಡಿದ್ರು ನೀವು ಆ ಜಾಗನೆಲ್ಲ ತಿನ್ಕೊಂಡ್ ಬರ್ತಾ ಇದ್ದೀರಲ್ಲ. ತಿನ್ಕೊಂಡ್ ಬರ್ತಾ ಇದ್ದೀರಾ? ಮಾಡ್ಕೊಂಡು ದುಡ್ಡು ತಿನ್ನೋದು, ತಿನ್ನೋದು ಮಶಾಣನು ಬಿಡಂಗಿಲ್ಲ. ಮಶಾಣನು ಬಿಡಲ್ವಾ? ಇಲ್ಲ, ಅದೇ ಬಿಡಲ್ಲ. ಮಶಾಣನು ಬಿಡಲ್ಲ. ಸತ್ತೋದನ್ನು ಬಿಡಲ್ಲ, ತಿನ್ಬಿಡ್ತಾರೆ. ಹೌದು, ಈ ಸಹಜ ಮಾತಾಡ್ತಾ ಇದ್ದೇನೆ. ಈಗ ಅಷ್ಟೇ ಹಾರ್ಟ್ ಇನ್ಫೆಕ್ಷನ್ ಬಂತೀನಿ ಅನ್ನೋದು 20 ದಿವಸ ಆಗೈತೆ, ಇದುವರೆಗೆ ಅಲ್ಲಿ ಬಂದಿಲ್ಲ. ನಾವು ಕೇಳಿದ್ರೆ ಬರ್ತೀನಿ, ಅದೇನು ಇವ್ರೆ ದೊಡ್ಡ ಕೆಲಸ ಆಗಲ್ಲ. ಒಂದ್ ಮಾತಾಡ್ತೀನಿ ಸರ್, ಬ್ರೋಕರ್ಗಳು ಜಾಸ್ತಿ ಆಗ್ಬಿಟ್ಟ. ಬ್ರೋಕರು ಯಾಕೆಂದ್ರೆ ಅವರು ಇನ್ವಲ್ಲು ಇವರು ಇನ್ವಲ್ಲು. ಆ ಜಾಗ ಎಲ್ಲೈತೋ ಅದೇ RRI ರೆವಿನ್ಯೂ ಸೆಕ್ರೆಟರಿ ಇವರೆಲ್ಲ ಇನ್ವಾಲ್ವ್ ಆಗ್ಬಿಟ್ಟು ಇವ್ರಿಗೋಷ್ಟು ಅವ್ರಿಗೋಷ್ಟು ಎಲ್ಲ ಇವ್ರದೆಲ್ಲ ಆಯ್ತು. ಆಮೇಲೆ ಇವ್ರ ಶಾಸಕರಿಗೆ ಆಮೇಲೆ ಇವರು ಕಾಣಿಕೆ ಕೊಟ್ಟು ಬರೋದು. ಯಾರು ಯಾರಿಗೆ ಕೊಡೋದು? ಶಾಸಕರಿಗೆ. ಓ, ತಾಂಬೂಲ. ತಾಂಬೂಲ ತಾಂಬೂಲ ಏನಾಗ್ಲಿ ತಾಂಬೂಲ ಹಾಕೊಂಡ್ ಆರಾಮಾಗಿ ರೂಮಲ್ಲಿ ಕೋಲ್ ಕೋಲ್ ಮಾಡ್ಕೊ. ಇಲ್ಲಿ ಹೋದದು ಅವ್ನ ಅಷ್ಟೇ ಕೆಟ್ಟ, ಅವನು ನೇನು ಕೆಟ್ಟ. ಆಮೇಲೆ ಇನ್ನೊಂದು ಡೈಲಿ ಹೋಯ್ತದ, ವಾರಕ್ಕೊಂದ್ಸರಿ ಹೋಯ್ತದ? ಈ ಮಂತ್ರಿ ತಿಂಗಳಿಗೊಂದ್ಸರಿ ಮಂತ್ರಿ ಅದು. ಇಲ್ಲಿ ಎಲ್ಲ ಮಾಡ್ಕೊಂಡು ಮಂತ್ರಿ ಒಂದ್ ದಿವಸ ಹೋಗ್ಬಿಡೋದು, ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೀಗೆ ಮಾಡಪ್ಪ. ಏನಾರು ಮಾಡ್ಕೊ, ಅಷ್ಟೇ. ಕೋಮಳಾರು ಮಾಡ್ಕೊ, ಭಾಷಣರು ಮಾಡ್ಕೊ, ನಾನ್ ಚೆನ್ನಾಗಿ ಹೇಳ್ಬೇಕು. ಮಾಡ್ಕೊ. ಯಾವ ನಿಗೃತ ಅವ್ನೆಲ್ಲ ಹೊಡೆದ ಹಾಕ್ಬಿಡು. ಎಲ್ಲ ನಿರ್ಣಯ ಆಗ್ಲಿ, ಅವ್ರು ಮಾತ್ರ ತಾಂಬೂಲ ಅಷ್ಟೇ. ಹಿಂಗೆ. ಆಮೇಲೆ ಇನ್ನೊಂದು ಸರ್,